ನಮಸ್ತೆ ವೀಕ್ಷಕರೇ, ನಂದ ಗೋಕುಲ ಪ್ರಿಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವ್ಯಕ್ತಿ ನಮ್ಮ ಜೊತೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಆ್ಯಂಡ್ ಇವರ ಬಗ್ಗೆ ಹೇಳಬೇಕಂದ್ರೆ, ಇವರು ರೀಲ್ಸ್ ಮಾಡ್ತಾ ಇದ್ದಂಥ ಹುಡುಗಿ ಕನಸುಗಳನ್ನು ಹೊತ್ತಿ ಬ್ಯಾಂಗ್ಳೂರಿಗೆ ತೆರಳಿ ನಂದ ಗೋಕುಲ ಕುಟುಂಬದ ಪ್ರೀತಿಯ ಮಗಳಾಗಿ, ಅಣ್ಣನಿಗೆ ಪ್ರೀತಿಯ ತಂಗಿಯಾಗಿ, ಕರ್ನಾಟಕದ ಮನೆ ಮಗಳಾಗಿ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ. ಸೊ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿ ನಂದ ಗೋಕುಲ ಧಾರಾವಾಹಿ ಖ್ಯಾತಿಯ ಕೃಷ್ಣ ಪ್ರಿಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ನೀವು ಹೇಗಿದ್ದೀರಾ? ಸೊ ಸೂಪರ್ ಆಗಿದ್ದಾರೆ. ಸೊ ತಮ್ಮ ಹೆಸರಲ್ಲಿ ಕೃಷ್ಣ ಪ್ರಿಯ ಭಟ್ ಅಂತ ಉಂಟು. ಸೊ ತಮಗೆ ಸಿಕ್ಕಂತಹ ಧಾರಾವಾಹಿ ಕೂಡ ನಂದ ಗೋಕುಲ. ಸೊ ಕೃಷ್ಣ ರಿಲೇಟೆಡ್ ಆಗಿ ಇರುವಂಥದ್ದು. ಸೊ ಹೆಸರು ಯಾರಿಟ್ಟದ್ದು ಮ್ಯಾಮ್? ನಂದ ಗೋಕುಲನ ಇಲ್ಲ ಕೃಷ್ಣ? ನಿಮ್ಮ ಹೆಸರು ಕೃಷ್ಣ ಪ್ರಿಯ ಅಂತ ಹೇಳುವಂಥದ್ದು ಆಕ್ಚುಲಿ ನನ್ನ ಹೆಸರಲ್ಲ, ನನ್ನ ಹೆಸರು ಬೇರೆ ಇದೆ. ಸೊ ಅದು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಎಕ್ಸ್ಚೇಂಜ್ ಆಗಿ ಅದಾದ್ಮೇಲೆ ಫ್ಯಾಮಿಲಿಯಿಂದ ನಂದು ಚಿಕ್ಕ ಅಜ್ಜಿ ಹೆಸರಿಟ್ಟದ್ದು ಈ ಕೃಷ್ಣ ಪ್ರಿಯ ಅಂತ. ಸೊ ಇದೇ ಫೈನಲ್ ಇರ್ಲಿ, ಬಿಕಾಸ್ ನಂದು ಜಾತಕ ನಕ್ಷತ್ರ ರಾಶಿ ಎಲ್ಲ ಕೃಷ್ಣಂದು. ಸೊ ಕೃಷ್ಣ ಪ್ರಿಯನೇ ಇರ್ಲಿ ಅಂತ ಹಂಗೆ ಇಟ್ಟದ್ದು. ಹಂಗೆ. ಮತ್ತೆ ಕೃಷ್ಣನ ಮೇಲೆ ಅಪಾರ ತುಂಬಾ ಇಷ್ಟ ನನಗೆ. ಕೃಷ್ಣ ಹೇಳಿದ್ರೆ ತುಂಬಾ ಇಷ್ಟ. ಸೊ ತಮ್ಮ ಹೆಸರಿಂದ ಕೃಷ್ಣನ ಮೇಲೆ ಇಲ್ಲ, ನನಗೆ ಕೃಷ್ಣ ಅಂತ ಹೇಳಿ ಅಂದ್ರೆ ನನಗೆ ಕೃಷ್ಣ ಇಷ್ಟ ಅಂತ ಹೇಳಿರೋದಕ್ಕೆ ನನಗೆ ಆ ಹೆಸರು ಬಂದಿರ್ಬೋದು ಅಚಾನಕ್ ಆಗಿ. ಇಲ್ಲ, ನನ್ನ ಹೆಸರು ಬೇರೆ ಇದ್ರು ನನಗೆ ಕೃಷ್ಣ ಪ್ರಿಯ ಅಂತೆ ಈಗ ರೆಕಾರ್ಡಿಕಲಿ ಪ್ರತಿಯೊಂದು ಕಡೆ ನಾನು ಗುರುತಿಸಿಕೊಳ್ಳೋದು ಅದಕ್ಕೋಸ್ಕರ ಇರ್ಬೋದು, ಕೃಷ್ಣನಿಂದ. ಓಕೆ. ಒಟ್ಟಾರೆಯಾಗಿ ಕೃಷ್ಣ ಅಂದ್ರೆ ನಿಮ್ಗೆ ಅಪಾರ ನಂಬಿಕೆ, ಭಕ್ತಿ. ಓಕೆ ಮ್ಯಾಮ್, ತಮ್ಮ ಬಾಲ್ಯಾವಸ್ಥೆಯಿಂದ ಮಾತಾಡೋದಾದ್ರೆ ತಾವು ಸೊ ಹುಟ್ಟಿದಂತಹ ಪರಿಸರವಂತ ನಾವು ಮರಿಲಿಕ್ಕೆ ಇಲ್ಲ ಅಲ್ಲ. ಸೊ ಎಲ್ಲಿ ನಿಮ್ಮ ಹುಟ್ಟಾಯಿತು? ನನ್ನ ತಾಯಿ ಕೇರಳದವರು. ಸೊ ನಾನು ಹುಟ್ಟಿದ್ದು ಕೇರಳನೇ. ನನ್ನ ತಂದೆ ಮಂಗಳೂರವರು, ನಾರಾವಿ. ಸೊ ಫಸ್ಟ್ ನಂದು ಜನನೆಲ್ಲ ಕೇರಳದಲ್ಲಿ ಆಗಿ ಮತ್ತೆ ಇಲ್ಲಿ ಬಂದು ಬೆಳೆದದ್ದು ನಾನು. ನಾರಾವಿಯಲ್ಲಿ? ನಾರಾವಿ, ಹೌದು. ಮನೇಲಿ ಯಾರೆಲ್ಲ ಇದ್ದೀರಿ? ನಾನು, ಅಪ್ಪ, ಅಮ್ಮ, ತಮ್ಮ, ತಂಗಿ. ಓಕೆ, ತಮ್ಮ ಮತ್ತೆ ತಂಗಿ. ನಾನೇ ದೊಡ್ಡವಳು. ನನ್ನ ತಮ್ಮ ಅನಂತ ಕೃಷ್ಣ ಅಂತ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ತಂಗಿ 5th ಸ್ಟ್ಯಾಂಡರ್ಡ್, ಮಂಜರಿ ಅಂತ. ಓಕೆ. ಆ್ಯಂಡ್ ಅಲ್ಲಿ ಚಿಕ್ಕ ವಯಸ್ಸಿಂದಲೇ ತಾವು ಆ್ಯಕ್ಟಿಂಗ್ ಅಲ್ಲೆಲ್ಲ ಮೊದಲಿದ್ರ? ಆ್ಯಕ್ಚುಲಿ ಇಲ್ಲ ಆಯಿತು. ಇವಾಗ ನನಗೆ ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನೀನು ಏನಾಗಬೇಕು ಅಂತ ಕೇಳಿದಾಗ ನಾನು ಟೀಚರ್ ಆಗಬೇಕು ಅಂತ ಹೇಳ್ತಾ ಇದ್ದೆ. ಅಂದರೆ ಒಟ್ಟಿನಲ್ಲಿ ಎದುರುಗಡೆ ಮಾತಾಡೋದು, ಕ್ಯಾಮ್ರಾದ ಎದುರು ಕಾಣಿಸ್ಕೊಳ್ಳೋದು ಅದೆಲ್ಲ ಇಷ್ಟ ಇತ್ತು. ಅದಾದ್ಮೇಲೆ ಒಂದು ಹೈಸ್ಕೂಲ್ ಎಲ್ಲ ಬರಬೇಕಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಟಿಕ್ಟಾಕ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಆಯಿತು. ಹಾಗೆ. ತಾವು ಕಲ್ತಂತ ಶಾಲೆ ಯಾವುದು? ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಅಂತ, ಹೊಸಮಾರ್. ಸೊ ಅಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಓದಿದ್ದು. ಅದಾದ್ಮೇಲೆ PUC ಕೊರೋನಾ ಟೈಮಲ್ಲಿತ್ತು, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು, ಬಜಗೋಳಿ. ಸೊ ಡಿಗ್ರಿ ಮುಗಿಸಿದ್ದು ಆಳ್ವಾಜಲ್ಲಿ, BA ಇನ್ ಜರ್ನಲಿಸಮ್ ಅಂಡ್ ಸೈಕಾಲಜಿ. ಹೌದು. ಚಿಕ್ಕ ವಯಸ್ಸಲ್ಲೆಲ್ಲ ಆಕ್ಟಿವ್ ಇದ್ರ ತಾವು? ಹೌದು, ಸ್ಕೂಲಲ್ಲೆಲ್ಲ ತುಂಬಾ ಆಕ್ಟಿವ್. ಟೀಚರ್ಸ್ಗೆ ಯಾವಾಗ್ಲೂ ನಾನೇ ಕಂಪ್ಲೇಂಟ್ ಹೇಳ್ತಾ ಇದ್ದೆ ಸ್ಟೂಡೆಂಟ್ಸ್ದೆಲ್ಲ. ಅಂಡ್ ಸ್ಕೂಲಲ್ಲಿ ಜಾಸ್ತಿ ಪೆಟ್ಟು ಬೈಗಳೆಲ್ಲ ತಿಂದಿದ್ದೀನಿ, ಬಿಕಾಸ್ ಅಷ್ಟು ತರಲೆ ಕೆಲಸ ಮಾಡಿದ್ದೀನಿ ನಾನು. ಅಷ್ಟು ಅಂದ್ರೆ ನೋಟ್ಸ್ ಕಂಪ್ಲೀಟ್ ಮಾಡದೆ ಇರೋದು, ಜಾಸ್ತಿ ಮಾತಾಡೋದು, ತುಂಬಾ ಜಾಸ್ತಿ ಮಾತಾಡೋದು. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಯಾವಾಗ್ಲೂ ಟೀಚರ್ಸ್ ಒಂದೇ ಕಂಪ್ಲೇಂಟ್, ಕೃಷ್ಣ ಪ್ರಿಯನ್ ಮಾತು ನಿಲ್ಲಿಸ್ಲಿಕ್ಕೆ ಯಾರ ಕೈಯಿಂದ ಸಾಗೋದಿಲ್ಲ ಅಂತ. ಸೊ ಅದೇ ಒಂದು ದೊಡ್ಡ ಮಾತು ಎಲ್ಲ ಕಡೆ ಮಾತು. ಹಾಗೆ. ಸೊ ಅದ್ರಿಂದಲೇ ಇವತ್ತು ಈ ಸ್ಥಾನಕ್ಕೆ ಬಂದಿದ್ರೆ ಅಂತ ಹೇಳಿದ್ರು? ಕಲಿಯೋದ್ರಲ್ಲೆಲ್ಲ ಫುಲ್ ಟಾಪ್ ಅಲ್ಲಿ ಇದ್ರ? ಹಾಗಾದ್ರೆ ಕಲಿಯೋದ್ರಲ್ಲಿ ಟಾಪರ್ ಅಂತಲ್ಲ, ಹೌದು ಕಲಿತಿದ್ವಿ. ಹಾಗಂತ 95 ಆತರ ಅಲ್ಲ, ಆವ್ರೇಜ್ 80 ಅಬವ್ ಇತ್ತು. ಓಕೆ. ಸೊ ಅವಾಗೆಲ್ಲ ಟಿಕ್ಟಾಕ್ ಎಲ್ಲ ಫೇಮಸ್ ಇತ್ತು. ಸೊ ಅದರಿಂದ ನಿಮ್ಮ ಕೆರಿಯರ್ ಬಿಲ್ಡ್ ಆಯ್ತಾ? ಟಿಕ್ಟಾಕ್ ಫೇಮಸ್ ಇತ್ತು, ಬಟ್ ಟಿಕ್ಟಾಕ್ ಸ್ಟಾರ್ಟ್ ಮಾಡಿ 1 ವರ್ಷದೊಳಗಡೆ ಬ್ಯಾನ್ ಆಯ್ತು ಅದು. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಬಂತು. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಕ್ಟಿವ್ ಇಲ್ಲ ಆಯ್ತು. ಕೊರೋನಾ ಎಲ್ಲ ಬಂದ್ಮೇಲೆ ನಂದು PUC ಎಲ್ಲ ಮುಗ್ದ ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂತ ಆಯ್ತು. ಕ್ರಿಯೇಟ್ ಮಾಡಿದ್ಮೇಲೂ ಅವಾಗಲೇ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. 2021 ಆಗಬೇಕಾದ್ರೆ ಒಂದು ಲಿಪ್ ಸಿಂಗ್ಸ್ ಮಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ
ಕೆಲವೊಂದೆಲ್ಲ ರೀಲ್ಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದು 2022-2023 ಆಗಬೇಕಾದ್ರೆ ಫೋಟೋಗ್ರಾಫರ್ಸ್, ಅದಾದಮೇಲೆ ವಿಡಿಯೋಗ್ರಾಫರ್ಸ್ ಯಾರಾದರೂ ಇದ್ದರೆ ಕೊಲ್ಯಾಬ್ ಮಾಡ್ತೀರಾ, ನಿಮ್ಮದು ಫೋಟೋಜೆನಿಕ್ ಫೇಸ್ ಇದೆ, ರೀಲ್ಸ್ ಮಾಡೋಣ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅದೊಂದು 4 ಕೊಲ್ಯಾಬ್ ವಿಡಿಯೋಸ್ ಮಾಡಿದ್ದೆ. ಸೊ ಹಾಗೆ. ಓಕೆ. ಆ್ಯಂಡ್ ನೀವು ಹೇಳಿದ್ರಿ ಫಸ್ಟ್ PU ಸೆಕೆಂಡ್ PU ಕೊರೋನಾ ಬ್ಯಾಚ್ ಅಂತ. ಸೊ ಹೇಗೆ ಕಳಿದ್ರಿ ಆ ದಿನಗಳನ್ನೆಲ್ಲ? ಅಂದ್ರೆ ಕಾಲೇಜ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಹೌದು ಖಂಡಿತವಾಗ್ಲೂ. ನನಗೆ ಆಗಷ್ಟೇ ಒಂದು ಕಾಲೇಜಲ್ಲಿ ಫ್ರೆಂಡ್ಸ್ ಆಗೋದು ಅಂತ ಹೇಳಿದ್ರೆ ಬೇರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಡೆಫಿನೆಟ್ಲಿ ಇರ್ತಾರೆ ಸಣ್ಣದ್ರಿಂದ. ಒಂದು ಹೊಸ ಫ್ರೆಂಡ್ಸ್ ಸಿಗೋ ಟೈಮಲ್ಲಿ ಫಸ್ಟ್ PU ಕಂಪ್ಲೀಟ್ ಆಗಿದೆ, ಆಗ ಬ್ರೇಕ್ ಆಯಿತು. ಅದಾದ್ಮೇಲೆ ಸೆಕೆಂಡ್ PUC ಆಗ್ಲೇ ಇಲ್ಲ, 1-2 months ಕಾಲೇಜ್ಗೆ ಹೋಗಿದ್ದೀವಿ. ಆಗ್ಲೂ ಅದೊಂದು ಫಸ್ಟ್ PU ಮುಗಿಸಿ ಒಂದಷ್ಟು ಲಾಕ್ಡೌನ್ ಬ್ರೇಕ್ ಆದ್ರಿಂದ ಅದೊಂದು ಕಂಫರ್ಟೇಬಲ್ನೆಸ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂಡ್ ಮತ್ತೆ ಬರೀ 2 months ಇತ್ತು, ಮತ್ತೆ ಕಾಲೇಜ್ ಬ್ರೇಕ್ ಆಯ್ತು. ಸೊ ಆಕ್ಚುಲಿ PUC ಫ್ರೆಂಡ್ಸ್ ಜೊತೆ ಯಾರ ಹತ್ರನೂ ನನ್ ಕಾಂಟ್ಯಾಕ್ಟ್ ಇಲ್ಲ. ಅದೊಂದೇ ನನ್ಗೆ ರಿಗ್ರೆಟ್. ಬಿಕಾಸ್ ಕೃಷ್ಣಪ್ರಿಯ ಹೇಳಿದ್ರೆ ಎಲ್ಲ ಕಡೆ ಫ್ರೆಂಡ್ಸ್ ಮಾಡ್ಕೊಳ್ತಾಳೆ, ಜಾಸ್ತಿ ಮಾತಾಡ್ತಾಳೆ. PUC ಫ್ರೆಂಡ್ಸ್ ತುಂಬಾ ಕಮ್ಮಿ, ವೆರಿ ಫ್ಯೂ, ಒಂದು 4-5 ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಷ್ಟೇ. ಆಮೇಲೆ ಡಿಗ್ರಿಗೆ ಜಾಯ್ನ್ ಆದಾಗ ಮತ್ತೆ ನನಗೆ ತುಂಬಾ ಫ್ರೆಂಡ್ಸ್ ಆದ್ರು, ಅವರೆಲ್ಲ ಟಚ್ ಅಲ್ಲಿ ಇದ್ದಾರೆ, ಎಲ್ಲರೂ ಟಚ್. ಸೊ ಡಿಗ್ರಿಯಲ್ಲಿ ತಮಗೆ ತಮ್ಮ ಒಂದು ಪ್ರತಿಭೆಗೆ ಆಪರ್ಚುನಿಟಿ ಅಂತ ಸಿಗ್ತಾ? ಹೌದು, ಈಗ ನಾನು ಹಾಡ್ತೀನಿ. ಸೊ ಫಸ್ಟ್ ಇಯರ್ ನಾನು ಮ್ಯೂಸಿಕ್ ಟೀಮ್ ಅಲ್ಲಿ ಇದ್ದೆ, ಆಳ್ವಾಸ್ದು. ಸೊ ಹಾಡ್ತಾ ನನಗೆ ಅದು ಇದು ಅಂದ್ರೆ ಸೈಕಾಲಜಿ ಎಲ್ಲ ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ನನಗೆ ಮ್ಯೂಸಿಕ್ ಮತ್ತೆ ಇದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಕರೀತಾ ಇದ್ರು, ಅವಾಗ ಹೋಗ್ತಿದ್ದೆ. ಬಟ್ ಅಫಿಷಿಯಲಿ ಮ್ಯೂಸಿಕ್ ಟೀಮ್ ಅಲ್ಲಿ ಅಂತ ನಾನು ಇದ್ದಿಲ್ಲ ಇತ್ತು. ಸೊ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ ಕಾಲೇಜ್ ಡೇ ಟೈಮಲ್ಲಿ, ಫೆಸ್ಟ್ ಬೇರೆ ಕಾಲೇಜ್ಗಳಿಗೆ ಹೋಗಿ ಫೆಸ್ಟ್ ಟೈಮಲ್ಲಿ ಡ್ಯಾನ್ಸ್ ಆಗಿರ್ಬೋದು. ಅದಾದಮೇಲೆ ರೀಲ್ಸ್ ಕಾಂಪಿಟಿಷನು ಇತ್ತು, SDM ಕಾಲೇಜ್ ಅವರು ಆರ್ಗನೈಸ್ ಮಾಡಿದ್ದು ಸ್ಟೇಟ್ ಲೆವೆಲ್ ಫೆಸ್ಟ್. ಸೊ ಅಲ್ಲಿ ಫಸ್ಟ್ ಬಂದಿದ್ದಾನೆ. ಸೊ ರೀಲ್ಸ್ ಆ್ಯಕ್ಚುಲಿ ನಾವು ನಾಮಿನೇಟ್ ಆಗಿದ್ದು ರೀಲ್ಸ್ ಮಾಡುವ ಕಾಂಪಿಟೇಷನ್ ಅಂತ. ಅದಾದ್ಮೇಲೆ ಅಲ್ಲಿ ಹೋಗಿ ಗೊತ್ತಾಯ್ತು ರೀಲ್ಸ್ ಶೂಟ್ ಮಾಡಿ ಎಡಿಟ್ ಮಾಡಿ ಥೀಮ್ ಕೊಟ್ಟಿರ್ತಾರೆ, ಹಾಗೆ ಮಾಡಬೇಕು ಅಂತ. ಸೊ ಅದೇನೋ ಮಾಡಿ ಪ್ರೈಸ್ ಬಂತು ಒಟ್ಟಿನಲ್ಲಿ ಹಾಗೆ. ಓಕೆ. ಸಿಂಗಿಂಗ್ ಅಲ್ಲಿ ಎಲ್ಲ ಸಿಂಗಿಂಗ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಪ್ರೈಸ್ ಎಲ್ಲ ಎತ್ತಿದಕ್ಕಾಯ್ತಾ? ಓಕೆ. ಆ್ಯಂಡ್ ನಿಮಗೆ ಒಂದು ಕರೆ ಬರುತ್ತೆ ಈ ಥರ ಸೀರಿಯಲ್ ಇದೆ ಅಂತ. ಸೊ ಯಾವ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ? ನೀವು ಎಲ್ಲಿದ್ರಿ, ಏನು ಮಾಡ್ತಿದ್ರಿ? ಸೊ ನನ್ನ ತಾಯಿ ಊರು ಮದ್ದೂರು. ಸೊ ಆ ದೇವಸ್ಥಾನದಿಂದ ವಾಪಸ್ ಬರ್ತಾ ಇದ್ದೆ, ಆಡಿಷನ್ ಎಲ್ಲ ಕೊಟ್ಟು ಬಂದಿದ್ದೆ ನಾನು. ಸೊ ಕೊಟ್ಟು ಬಂದು 20 days ಆಗಿತ್ತು. ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಇತ್ತು, ಬಿಕಾಸ್ ಕಲರ್ಸ್ ಕನ್ನಡಗೆ ಒಂದು ವರ್ಷ ಹಿಂದೆ ಆಡಿಷನ್ ಕೊಟ್ಟಿದ್ದೆ, ಅದು ಕಾಲ್ ಬಂದಿಲ್ಲ ಆಯ್ತು. ಇದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೋಗಿ ಕೊಟ್ಟು ಬಂದಿದ್ದೆ. ಸೊ 20 days ಆದ್ಮೇಲೆ ಮಧೂರು ಅಂತ ಒಂದು ಜಾಗ ಇದೆ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಆ ದೇವಸ್ಥಾನಕ್ಕೆ. ಸೊ ಅಲ್ಲಿ ಹೋಗಿ ವಾಪಸ್ ಬರ್ಬೇಕಿದ್ರೆ ನನಗೆ ಕಾರಲ್ಲಿ ಫೋನ್ ಬಂತು, ಈ ತರ ಸೆಲೆಕ್ಟ್ ಆಗಿದೆ, ಇಮಿಡಿಯೇಟ್ಲಿ ಬರಬೇಕು, ಮಾಕ್ ಶೂಟ್ ಇರುತ್ತೆ, ಪ್ರೋಮೋ ಶೂಟ್ ಇರುತ್ತೆ ಅಂತ. ನನಗೆ ಫಸ್ಟ್ ಆಫ್ ಆಲ್ ನಂಬಲಿಕ್ಕೆ ಆಗ್ಲಿಲ್ಲ. ಇಷ್ಟು ದಿವಸ ಆದ್ಮೇಲೆ ಹೌದಾ ನಿಜನಾ ಅಂತ ಒಂದು 2 days ಆಯ್ತು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ. ಅದಾದ್ಮೇಲೆ ತಾಯಿ ಹತ್ರ ಹೇಳ್ದೆ, ಈ ತರ ಓಕೆ ಆಗಿದೆ, ಮನೆಯಲ್ಲೆಲ್ಲ ಮಾತಾಡಿ ಅಪ್ಪನ ಹತ್ರ ಅಂತೆಲ್ಲ. ಸೊ ತಾವು ಈ ತರ ಕಾಸ್ಟಿಂಗ್ ಕಾಲ್ ಇದೆ ಅಂತ ಹೇಳಿದ ತಕ್ಷಣ ಆಡಿಷನ್ ಕೊಡ್ಲಿಕ್ಕೆ ಹೋಗಿದ್ರಿ? ಆಕ್ಚುಲಿ ಮುಂಚಿನ ದಿವಸ ಅದೇ ಒಂದು ದಿವಸ ಕಾಲ್ ಮಾಡಿದ್ರು ಶ್ರವಣ್ ಸರ್ ಡೈರೆಕ್ಟರು, ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಫೋನಲ್ಲಿ ಆಡಿಷನ್ ಕೊಡಿ ನೀವು ಒಂದ್ಸಲಿ ಅಂತ. ಸೊ ಒಂದು ಸ್ಕ್ರಿಪ್ಟ್ ಕಳಿಸಿದ್ರು, ಅದನ್ನೇ ವಿಡಿಯೋ ಮಾಡಿ ಕಳಿಸಿದೆ. ಸೊ ಇದು ಓಕೆ ಆಗಿದೆ, ಬಟ್ ಒಮ್ಮೆ ನೀವು ಬ್ಯಾಂಗ್ಳೂರ್ ಬರಬೇಕು ಲುಕ್ ಟೆಸ್ಟ್ಗೆ, ಇಮಿಡಿಯೇಟ್ಲಿ ಆದ್ರೆ ಹೊರಡಿ ಅಂದರು. ಸೊ ಇವತ್ತು ಮಧ್ಯಾಹ್ನ ಈ ತರ ಫೋನ್ ಮಾಡಿ ಹೇಳಿರೋದು, ಇವತ್ತು ರಾತ್ರಿನೇ ಹೊರಟು ಬಿಡಿ, ನಾಳೆನೇ ಇರೋದು ಅಂತ ಹೇಳಿದ್ರು. ನನ್ನ ಅಮ್ಮನ ಹತ್ರ ಬೇಡ ಹೋಗ್ಬೇಡ ಅಂತ ಹೇಳಿದ್ರು, ಇಷ್ಟು ಬೇಗ ಎಂತ ಸೀದಾ ಕರೆದ ತಕ್ಷಣ ಹೋಗ್ತಾ ಇದ್ದಿ ಅಂತ. ಅದ್ಮೇಲೆ ಕನ್ವಿನ್ಸ್ ಮಾಡಿ ರಾತ್ರಿ ಹೊರಟೆ. ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಎಲ್ಲ ಕೊಟ್ಟು ಅವತ್ತೇ ವಾಪಸ್ ಬಂದೆ. ಲುಕ್ ಟೆಸ್ಟ್ ಕೊಟ್ಟ ಮೇಲೆ 20 days ಕಾಲ್ ಬಂದಿಲ್ಲ. ಅದಾದ್ಮೇಲೆ ಇದು ಫೋನ್ ಬಂದು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಆ 20 days ಅಲ್ಲಿ ತಮ್ಮ ಮೈಂಡ್ ಸೆಟ್ ಹೇಗಿತ್ತು? ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಇತ್ತು, ಕೊಟ್ಟು ಬಂದಿದ್ದೀನಿ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಂಗೆ. ಮುಂದಕ್ಕೆ ಯಾವ್ದಾದ್ರು ಆಡಿಷನ್ಸ್ ಕೊಡ್ಬೇಕಾದ್ರೆ ಈ ಆಡಿಷನ್ ಅಲ್ಲಿ ಆ ಮಿಸ್ಟೇಕ್ ಮಾಡಿದ್ದೆ. ಬಿಕಾಸ್ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ, ಆಡಿಷನ್ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಇನ್ನ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿ ಹೇಳು, ಇನ್ನ ಸ್ವಲ್ಪ ಸ್ಲೋ ಆಗಿ ಹೇಳು. ಅದೆಲ್ಲ ಪಾಯಿಂಟ್ಸ್ ತಗೊಂಡ್ರೆ ನಂಗೆ ನೆಕ್ಸ್ಟ್ ಆಡಿಷನ್ಗೆ ಹೆಲ್ಪ್ ಆಗುತ್ತಲ್ವಾ. ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಹಿಂದೆ ಬಂದಿದ್ದೆ. ಸೆಲೆಕ್ಟ್ ಆಗಿದ್ದೀನಿ ಅಂತೆಲ್ಲ ಏನು, ಸೆಲೆಕ್ಟ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಇತ್ತು.
ಸೊ ಕಾಮ್ ಆಗಿತ್ತು 20 days. ಅದು ಇದು ಇವೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಸೊ ನನ್ಗೆ ಅದು ತಲೆಯಿಂದ ಹೋಗೇ ಬಿಟ್ಟಿತ್ತು, ಇಲ್ಲ ಅಷ್ಟು ಬಿಕಾಸ್ ಅಷ್ಟು ನನ್ ಕಾನ್ಫಿಡೆಂಟ್ ಇದ್ದೆ ಸಿಗಲ್ಲ, ಆತರ ಕಾಲ್ ಬರಲ್ಲ ಅಂತ. ಸೊ ಅದಕ್ಕೆ ನನ್ಗೆ ಅವ್ರು ಕಾಲ್ ಮಾಡ್ಬೇಕಿದ್ರೆ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗಿದ್ದು. ಹಾಗೆ ಒಂದು ಡೈರೆಕ್ಟರ್ ಕಾಲ್ ಮಾಡ್ಬೇಕಾದ್ರೆ, ಸೊ ತಮ್ಗೆನೆ ಒಂದು ಕಾಲ್ ಮಾಡ್ಬೇಕಾದ್ರೆ ತಮ್ಮ ರೀಲ್ಸ್ ಅಥವಾ ತಮ್ಮ ಆಕ್ಟಿಂಗ್ ನೋಡಿ ಕರೆ ಮಾಡ್ತಾರಲ್ಲ, ಸೊ ಯಾತಕ್ಕೋಸ್ಕರ ಅವ್ರು ನಿಮ್ಗೆ ಕಾಲ್ ಮಾಡಿ? ಸೊ ಶ್ರವಣ್ ಸರ್ ಹೆಂಡತಿ ನಮ್ ಪ್ರೊಡ್ಯೂಸರ್ ರಾಧಿಕಾ ಮ್ಯಾಮ್ ಅಂತ ಇದ್ದಾರೆ. ಸೊ ಅವರು ನನ್ನ ಫೋಟೋಸ್ ಎಲ್ಲ ನೋಡಿದ್ರಂತೆ, ಫೋಟೋಸ್ ರೀಲ್ಸ್ ಎಲ್ಲ ಇತ್ತು, ಅದನ್ನ ರೆಫರ್ ಮಾಡಿದ್ದಾರೆ ಶ್ರವಣ್ ಸರ್ಗೆ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಸೊ ಶ್ರವಣ್ ಸರ್ ನೋಡಿ ಈ ಕ್ಯಾರೆಕ್ಟರ್ ಮಾಡ್ಬೋದೇನೋ ಅಂತ ಅವ್ರು ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರು ನನ್ಗೆ. ಸೊ ಫಸ್ಟ್ ನೋಡಿರೋದು ಆಕ್ಚುಲಿ ರಾಧಿಕಾ ಮ್ಯಾಮ್ ನಮ್ ಪ್ರೊಡ್ಯೂಸರ್. ಸೊ ತಮ್ಮ ಇನ್ಸ್ಟಾದಲ್ಲಿ ಹಾಕಿರುವಂತಹ ಪೋಸ್ಟ್ ರೀಲ್ಸ್ ಗಳನ್ನೆಲ್ಲ ನೋಡಿ ತಮ್ಗೆ ಕರೆ ಬಂತು. ಹೌದು, ಖಂಡಿತ. ಓಕೆ ಮ್ಯಾಮ್, ಅಲ್ಲಿಂದ ಸೆಲೆಕ್ಟ್ ಆದ್ರಿ ಅಂಡ್ ಪೇರೆಂಟ್ಸ್ ಅವ್ರಿಗೂ ಸಹ ಅದು ವಿಷಯ ತಲುಪಿಸ್ಬೇಕು, ಸೊ ಅವರ ಪರ್ಮಿಷನ್ ಕೂಡ ಬೇಕು. ಸೊ ತಮ್ಮ ಪೇರೆಂಟ್ಸ್ ಗೆ ಹೇಳುವಾಗ ಏನ್ ರಿಯಾಕ್ಟ್ ಮಾಡಿದ್ರು, ಏನ್ ಹೇಳಿದ್ರು? ಅಮ್ಮನಿಗೆ ಖುಷಿ ಇತ್ತು, ಯಾಕೆ ಅಂತ ಹೇಳಿದ್ರೆ ನಾನು ಅವಾಗ ಆಡಿಷನ್ಸ್ ಹೋಗೋದು, ಅಮ್ಮ ಈ ತರ ಶೂಟ್ ಇದೆ, ಆ ತರ ಶೂಟ್ ಇದೆ ಅಂತ ಹೋಗಿ ಹೇಳುವಾಗ ಎಂತಾದ್ರೂ ಒಂದು ಯೂಸ್ ಬೇಕಲ್ವಾ, ಎಂತಾದ್ರೂ ಒಂದು ಪ್ರೊಡಕ್ಟಿವಿಟಿ ಏನಾದ್ರು ಇದ್ರೆ ಹೋಗುದು ಕರೆಕ್ಟ್, ಯಾಕೆ ಹೋಗುದು ಅಂತೆಲ್ಲ ಕೇಳ್ತಾ ಇದ್ರು. ಸಡನ್ ಆಗಿ ಈ ತರ ಅಪರ್ಚುನಿಟಿ ಬಂದಿದೆ ಅಂತ ಹೇಳುವಾಗ ಖುಷಿ ಆಯ್ತು. ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಮನೆಯಲ್ಲೆಲ್ಲ ಒಪ್ತಾರ, ಅಪ್ಪನನ್ನು ಒಪ್ಪಿಸ್ಬೇಕು, ಅಪ್ಪನಿಗೆ ಸ್ವಲ್ಪ ಈ ವೃತ್ತಿ ಸ್ವಲ್ಪ ಇಷ್ಟ ಇಲ್ಲ ಆಯ್ತು. ಸೊ ಆತರ ಆಯ್ತು. ಅದಾದ್ಮೇಲೆ ಅಪ್ಪನನ್ನು ಸಹ ನೀವೇ ಹೇಗಾದ್ರೂ ಒಪ್ಪಿಸ್ಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡಿ, ಫ್ಯಾಮಿಲಿ ಅವರು ಸಪೋರ್ಟ್ ಇದ್ರು, ನನ್ನ ಅತ್ತೆಂದ್ರು, ಮಾವಂದ್ರು, ಚಿಕ್ಕಪ್ಪ ಎಲ್ರು. ಸೊ ನನ್ನ ಫ್ಯಾಮಿಲಿಯಿಂದ ಸಪೋರ್ಟ್ ಇತ್ತು, ಬಟ್ ಪಪ್ಪ ಸ್ವಲ್ಪ ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಕನ್ವಿನ್ಸ್ ಮಾಡಿ ಹೇಗೋ ಬೆಂಗಳೂರಿಗೆ ಹೋದೆ. ಶೂಟ್ ಎಲ್ಲ ಸ್ಟಾರ್ಟ್ ಆಯ್ತು, ತಿಂಗಳಿಗೊಮ್ಮೆ ಬರ್ತಾ ಇದ್ದೆ. ಏಪ್ರಿಲ್ ಅಲ್ಲಿ ಶೂಟ್ ಸ್ಟಾರ್ಟ್ ಆಗಿತ್ತು. ಟೆಲಿಕಾಸ್ಟ್ ಆಗೋ ತನಕ ಅಪ್ಪ ಏನು ಅಷ್ಟು ಮಾತಾಡಿಲ್ಲ ಆಯ್ತು ನನ್ನ ಜೊತೆ. ಸೊ ಟೆಲಿಕಾಸ್ಟ್ ಆಗಿ ನೆಕ್ಸ್ಟ್ ಡೇನೆ ಕಾಲ್ ಮಾಡಿದ್ರು, ಸೀರಿಯಲ್ ನೋಡ್ತಾ ಇದ್ದೀನಿ, ಖುಷಿ ಆಯ್ತು ಅಂತ. ನನ್ಗೆ ಎಲ್ರು ಇಷ್ಟು ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ ವಿಶ್ ಮಾಡ್ತಾ ಇದ್ರು ಸಹ. ನನ್ಗೆ ಅಪ್ಪನ ಕಾಲ್ ಬಂದದ್ದು ಅದೊಂಥರ ತುಂಬಾ ಸ್ಪೆಷಲ್, ತುಂಬಾ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ನಾನು ಇಲ್ಲ ಮಾತಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಅಪ್ಪನ ಫೋನ್ ಬಂದದ್ದು ತುಂಬಾ ಖುಷಿ ಆಯ್ತು. ಈಗ ದಿನಾಲು ನೋಡ್ತಾರೆ. ಈಗ ಆ ಸೀರಿಯಲ್ ಅರ್ಧ ಗಂಟೆ ಸೀರಿಯಲ್ ಏನಿದೆ ಅದ್ರಲ್ಲಿ ನನ್ನ ಪಾರ್ಟ್ ಮಾತ್ರ ಅಲ್ಲ, ಪ್ರತಿಯೊಂದು ಸೀನ್ನು ನೀಟಾಗಿ ನೋಡ್ತಾರೆ. ಅಂದ್ರೆ ಅವ್ರಿಗೆ ಕತೆ ಅರ್ಥ ಆಗ್ಬೇಕು, ಪ್ರತಿಯೊಂದು ವಿಷಯ ಸಹ ಡೀಟೇಲ್ಡ್ ಆಗಿ ನೋಡ್ತಾರೆ. ಅದೇ ಖುಷಿ ನನ್ಗೆ. ಇವಾಗ ಊರಲ್ಲಿದ್ದೆ ನಾನು, ಸೊ ರಾತ್ರಿ ಮಳೆ ಇರ್ತಿತ್ತು, ನೆಟ್ವರ್ಕ್ ಇಶ್ಯೂಸ್ ಇರ್ತಿತ್ತು. ಸೊ ಅಪ್ಪ ಹೇಳೋರು, ಜಿಯೋ ಸ್ಟಾರ್ ನಲ್ಲಿ ಇದೆಯಲ್ಲ ಹಾಕಿಕೊಡು ಅಂತ. ಸೊ 2 days ಇಂದ ಅವರು ನನ್ನ ಫೋನಲ್ಲಿ ನೋಡಿದ್ರು. ಸೊ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಪ್ಪನಿಗೆ ಅಮ್ಮನಿಗೆಲ್ಲ ಖುಷಿ ಆಗಿದೆ ಹೇಳಿದ್ರೆ ಅದೇ ದೊಡ್ಡದು ನನ್ಗೆ. ಅಂಡ್ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಆಡಿಷನ್ ತಾವು ಕೊಟ್ಟಿದ್ದೀರಾ? ಅದೇ ಕಲರ್ಸ್ ಕನ್ನಡಗೆ ಮಾತ್ರ ಒಂದು ಆಡಿಷನ್ ಕೊಟ್ಟಿರೋದು, ಬೇರೆ ಯಾವ್ದು ಇದು ಸೆಕೆಂಡ್ ಆಡಿಷನ್. ಸೊ ಸೆಕೆಂಡ್ ಆಡಿಷನ್ ಅಲ್ಲೇ ತಾವು ಸೆಲೆಕ್ಟ್ ಆಗಿ? ಹೌದು. ಸೊ ಅದಕ್ಕಿಂತ ಮುಂಚೆ ಆಡಿಷನ್ಸ್ ಯಾವ್ದು ಕೊಟ್ಟಿಲ್ಲ. ಸೊ ತಮ್ಗೆ ಪ್ಲಾನ್ ಎಲ್ಲ ಇರ್ಲಿಲ್ವಾ, ಅಂದ್ರೆ ಕಲಿಯುವಾಗ ಎಲ್ಲ ಈ ತರ ಎಲ್ಲ ಆಡಿಷನ್ಸ್ ತುಂಬಾನೇ ಆಗುತ್ತೆ ಅಲ್ವಾ ಮ್ಯಾಮ್? ಆಡಿಷನ್ ಕೊಡ್ಬೇಕು, ನಾನ್ ಸಹ ಏನು ಸೀರಿಯಲ್ ಅಥವಾ ಆಡಿಷನ್ಸ್ ಕೊಡ್ಬೇಕು ಅಂತೆಲ್ಲ ಇತ್ತು, ಅಂದ್ರೆ ಡಿಗ್ರಿ ಎಲ್ಲ ಮಾಡ್ತಿರ್ಬೇಕಾದ್ರೆ. ಆದ್ರೆ ಎರಡು ಬ್ಯಾಲೆನ್ಸ್ ಆಗ್ಬೇಕಲ್ಲ, ಅದಕ್ಕೆ ನಾನು ಅದೊಂದು ಪಾಸ್ ಅಲ್ಲಿ ಇಟ್ಟಿದ್ದೆ. ಸೊ ಇದು ಡಿಗ್ರಿ ಮುಗ್ದ ಕೂಡಲೇ ಈ ತರ ಒಂದು ಅಪರ್ಚುನಿಟಿ ಬಂತು. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಈ MBA ಈಗ ಎನ್ರೋಲ್ ಆಗಿರೋದು ಲಾಸ್ಟ್ ಮಂತ್. ಸೊ ಅದಕ್ಕಿಂತ ಮುಂಚೆ ನಾನು ಒಂದು 7 to 8 months ನಾನು ಎಂತ ಸಹ ಮಾಡ್ತಿಲ್ಲ ಆಯ್ತು. ಲೈಕ್ ಎಜುಕೇಶನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಏನು ಮಾಡ್ತಿಲ್ಲ ಆಯ್ತು. ಆ ಟೈಮಲ್ಲಿ ಇದು ಒಂದು ಸಿಕ್ಕಿದ್ದು ಒಂದು ಲಕ್ ಅಂತಾನೆ ಹೇಳ್ಬೋದು ನನಗೆ. ಸೊ ಡಿಗ್ರಿನಲ್ಲಿ ಬೇಡ ಬೇಡ ಅಂತ ಇಟ್ಟಿರೋದಕ್ಕೂ ನಂಗೆ ಡಿಗ್ರಿ ಮುಗ್ದ ಮೇಲೆ ನಾ ಫ್ರೀ ಇರುವಾಗ ಸಿಕ್ಕಿರೋದಕ್ಕೂ ಒಳ್ಳೆ ಸಿಂಕ್ ಆಯ್ತು. ಓಕೆ, ತಾವು ತುಂಬಾ ಮಾತಾಡ್ತೀರಿ ಅಂತಾನೆ ಜರ್ನಲಿಸಮ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಹೇಗೆ? ನಾನು ಮಾತಾಡ್ತೇನೆ ಅನ್ನೋದು ಬೇರೆಯವ್ರ ಒಪಿನಿಯನ್. ನಾನು ಆಕ್ಚುಲಿ ಮಾತಾಡುದಿಲ್ಲ ಅಂತ ನನ್ನ ಮನಸ್ಸಲ್ಲಿ. ಇಲ್ಲ, ನಿಮ್ಗೆ ಸನಿಸಿರ್ಬೋದು ಎಷ್ಟು ಮಾತಾಡ್ತಾಳೆ ಅಂತ. ಆದ್ರೆ ನನ್ಗೆ ಜರ್ನಲಿಸಮ್ಗೆ ಹೋಗ್ಲೇಬೇಕು ಅಂತ ಅನ್ಸಿದ್ದು ಕ್ಯಾಮ್ರಾ ಎದುರು ವರ್ಕ್ ಮಾಡ್ಬೋದು. ಐ ಆಲ್ವೇಸ್ ವಾಂಟೆಡ್ ಟು ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಮುಂದೆ ಮಾತಾಡೋದಾಗಿರ್ಬೋದು, ಮೈಕ್ ಹಿಡ್ಕೊಳ್ಳೋದಾಗಿರ್ಬೋದು, ಆ ತರದೆಲ್ಲ ತುಂಬಾ ಇಷ್ಟ. MC ಮಾಡೋದು. ಸೊ ಅದಕ್ಕೋಸ್ಕರ ಜರ್ನಲಿಸಮ್ ತಗೊಂಡೆ. ಜರ್ನಲಿಸಮ್ ಜೊತೆ ಸೈಕಾಲಜಿನೂ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಆಕ್ಚುಲಿ ನಾನ್ ಮಾಡಿರೋದು ಆರ್ಟ್ಸ್,
ಪಿ ಯು ಸಿನಲ್ಲಿ. ಸೊ ಡಿಗ್ರಿನಲ್ಲಿ ಬಿ ಎ ಇನ್ ಜರ್ನಲಿಸಮ್ ಸೈಕಾಲಜಿ ಇದಕ್ಕೆ ಐ ಮೀನ್ ಕಾಂಬಿನೇಷನ್ಗೆ ಆರ್ಟ್ಸ್ಗಿಂತ ಜಾಸ್ತಿ ಸೈನ್ಸ್ ಮಕ್ಕಳು ಬಂದಿದ್ರು. ಹೇಗೆ ಕವರ್ ಅಪ್ ಆಗುತ್ತಾ, ಬಿಕಾಸ್ ಸೈಕಾಲಜಿ ಪ್ಯೂರ್ಲಿ ಸೈನ್ಸ್ ಆಗುತ್ತಾ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಹೋಗ್ತಾ 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 ಸೈಕಾಲಜಿ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಸೊ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಿ ಸೈಕಾಲಜಿ ಒಂದು ಸಬ್ಜೆಕ್ಟ್ ಬೇಕೇ ಬೇಕು. ಇವಾಗ ನೀವಾಗಿರ್ಬೋದು ನನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನ್ನ ಏನೋ ಪರ್ಸನಾಲಿಟಿ ಹೇಗೆ, ನನ್ನ ಸೈಕಾಲಜಿ ಹೇಗೆ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಾಗಿರುತ್ತೆ. ಸೊ ಹಾಗೆ ಜಾಸ್ತಿ ಮಾತಾಡ್ತಿದ್ದಾನಲ್ಲ. ಹೌದು ಮಾತಾಡ್ತಿದ್ದೆ. ಆ್ಯಂಡ್ ಅಲ್ಲಿ ಡಿಗ್ರಿಯಲ್ಲಿ ಜರ್ನಲಿಸಮನ್ನು ಆಯ್ಕೆ ಮಾಡ್ಕೊಂಡ್ರಿ. ಆ್ಯಂಡ್ ಒಂದಿಷ್ಟು ವಿಷಯಗಳು ಜರ್ನಲಿಸಮಲ್ಲಿ ಕೂಡ ಕಲಿಕೆ ಸಿಗುತ್ತೆ. ಇವನ್ ಕ್ಯಾಮರಾವನ್ನು ಹೇಗೆ ಫೇಸ್ ಮಾಡೋದು. ಸೊ ಅದೆಲ್ಲ ನಿಮಗೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಹೆಲ್ಪ್ ಆಯ್ತು ಅನ್ಸುತ್ತೆ? ತುಂಬಾ ಹೆಲ್ಪ್ ಆಗ್ತದೆ. ಇವಾಗ ಕ್ಯಾಮ್ರಾದಲ್ಲಿ ಅಪಾಚರ್ ಫೋಕಸ್ ಎಲ್ಲ ನೋಡ್ಬೇಕಿದ್ರೆ, ನಮ್ ಡೈರೆಕ್ಟರು ಕ್ಯಾಮ್ರಾ ಮ್ಯಾನ್ ಎಲ್ಲ ನೋಡ್ಬೇಕಿದ್ರೆ, ಸರ್ ಅದು ಹಾಗೆ ಸರ್, ಅದು ನನಗೆ ಗೊತ್ತುಂಟು ಸರ್ ಅಂತ ಹೇಳಲಿಕ್ಕೆ ಆಗ್ತದೆ. ಬಿಕಾಸ್ ನಾನು ಆಲ್ರೆಡಿ ಒಂದು ಫೋಟೋಗ್ರಫಿ ಕ್ಲಾಸಸ್ ಎಲ್ಲ ಮುಗಿಸಿದ್ದೀನಿ. ಅಂಡ್ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನಡುವಲ್ಲಿ ಗ್ಯಾಪ್ ಇರ್ತಿತ್ತಲ್ಲ ಸೆಮ್ ನಡುವಲ್ಲಿ, ಅವಾಗ ಫೋಟೋಗ್ರಫಿನಲ್ಲಿ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ದೆ. ಬಿಕಾಸ್ ಅದ್ರಲ್ಲೂ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಜರ್ನಲಿಸಮ್ ಸ್ಟೂಡೆಂಟ್ ಆಗಿರೋದ್ರಿಂದ. ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು. ಸೊ ಅದೇ ಕ್ಯಾಮ್ರಾಸ್ ಎಲ್ಲ ಫೇಸ್ ಮಾಡೋದು ಈಸಿ ಆಗ್ತಿತ್ತು. ಬಿಕಾಸ್ ಆಳ್ವಾಸಲ್ಲಿ ನಮಗೆ ಕೆಲವೊಂದು ವೀಕ್ಲಿ ಎಡಿಷನ್ಸ್ ಎಲ್ಲ ಇತ್ತು. ಅನ್ವೇಷಣೆ ಆಗಿರ್ಬೋದು, ಅದಾದ್ಮೇಲೆ ಆಳ್ವಾಸ್ ಮೃದಂ ಆ ತರದ್ದೆಲ್ಲ. ಸೊ ಅದರಲ್ಲಿ ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಕೊಡುವಂಥದ್ದಾಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಮಾಡುವಂಥದ್ದಾಗಿರ್ಬೋದು ಕಲಿಸಿದ್ರು. ಸೊ ನನ್ಗೆ ಇವಾಗ ಡೈಲಾಗ್ ಹೇಳ್ಬೇಕಾದ್ರೆ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಅಮ್ಮ ಅಂತ ಹೇಳ್ಬೇಕಾದ್ರೆ ಟಕ್ಕ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅದು ಹೇಗೆ ಸರ್, ಯಾವ ಇಮೋಷನ್ಸ್ ಅಲ್ಲಿ ಅಂತೆಲ್ಲ ಕೇಳ್ಬೇಕಾಗುತ್ತೆ. ಇದು ಆಲ್ರೆಡಿ ಒಂದು ಕ್ಲಾಸ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ನನಗೆ ಆಳ್ವಾಸ್ ಜರ್ನಲಿಸಮ್ ಏನೋ ತಗೊಂಡಿರೋದು ಆಳ್ವಾಸಲ್ಲಿ. ಓಕೆ. ಆ್ಯಂಡ್ ಈ ಸೀರಿಯಲ್ಗಿಂತ ಮುಂಚೆ ಯಾವುದಾದ್ರೂ ಆ್ಯಕ್ಟಿಂಗ್ ಕ್ಯಾಮ್ರಾ ಫೇಸ್ ಮಾಡಿದ್ದೀರಾ? ಆ್ಯಕ್ಟಿಂಗ್ ಆಲ್ಬಮ್ ಸಾಂಗ್ ಮಾಡಿದ್ದೆ, ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ, ಅದು ರಿಲೀಸ್ ಆಗಿಲ್ಲ. ಆ್ಯಂಡ್ ಆಡ್ ಶೂಟ್ಸ್ ತುಂಬಾ ಮಾಡಿದ್ದೀನಿ. ಸೊ ಅದು ಗೊತ್ತು, ಬಟ್ ಸೀರಿಯಲ್ ಯಾವುದು ಮಾಡಿಲ್ಲ. ಆಲ್ಬಮ್ ಸಾಂಗ್ ಒಂದು ಮಾಡಿದ್ದೆ ಅಷ್ಟೇ. ಓಕೆ. ಆಲ್ಬಮ್ ಸಾಂಗ್ ಆ ಥರ ಎಲ್ಲ ಮಾಡುವಾಗ ಒಮ್ಮೆಲೆ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಬೇಕಾದ್ರೆ ಸೊ ಒಂದಷ್ಟು ಭಯ ಇರುತ್ತೆ, ನನ್ನಿಂದ ಆಗುತ್ತಾ, ಹೇಗೆ ಫೇಸ್ ಮಾಡೋದು ಕ್ಯಾಮ್ರಾವನ್ನ. ಯಾಕಂದರೆ ಅಲ್ಲಿರುವಂಥವರು ಸುತ್ತ ಇರುವಂಥವರು ಒಬ್ರಿಗಿಂತ ಒಬ್ರು ಕಲಾವಿದ್ರೆ, ಸೊ ದಿಗ್ಗಜ ಕಲಾವಿದ್ರು, ಅವರ ನಡುವೆ ತಾವು ಸಹ ಒಂದು ಗುರುತಿಸಬೇಕಾದ್ರೆ ತಮ್ಮ ಒಂದು ಪ್ರಯತ್ನ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆ ಸಂದರ್ಭವನ್ನ ಹೇಗೆ ಫೇಸ್ ಮಾಡಿದ್ರೆ ತಾವು? ಫಸ್ಟ್ ಶೂಟು ಹೇಗಿತ್ತು? ಅದೇ ನೀವು ಹೇಳ್ದಾಗೆ ಆಲ್ಬಮ್ ಸಾಂಗ್ ಶೂಟ್ ಇಲ್ಲಾಂದ್ರೆ ಆಡ್ ಶೂಟ್ ಏನೇ ಇರ್ಲಿ, ಅದಕ್ಕೆ ಒಂದು ಜಾಸ್ತಿ ಅಂದ್ರೆ ಒಂದು 5-6 ಜನ ಇರ್ತಾ ಇದ್ರು ಕ್ಯಾಮ್ರಾ ಹಿಂದ್ಗಡೆ. ಏನೋ ಅಷ್ಟು ಭಯ ಆಗ್ತಿಲ್ಲ ಆಯ್ತು, ಅಷ್ಟು ಕಾನ್ಶಿಯಸ್ ಆಗ್ತಿಲ್ವಾಯ್ತೇನೋ. ಬಟ್ ಈ ಸೀರಿಯಲ್ ಅಂತ ಹೇಳ್ಬೇಕಿದ್ರೆ ಅಂದ್ರೆ ಬಿಗ್ ಸ್ಕ್ರೀನ್ ಅಂತ ಹೇಳ್ಬೇಕಿದ್ರೆ ನಮ್ದು ಕ್ಯಾಮ್ರಾ ಹಿಂದ್ಗಡೆ ಸಾಧಾರಣ 20-30 ಜನ ಎಲ್ಲ ಇರ್ತಾರೆ. ಪ್ಲಸ್ ದೊಡ್ಡ ದೊಡ್ಡ ಆಕ್ಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ. ನಾವು ಅಭಿನಯ ಮಾಡುವುದನ್ನ ಅವ್ರು ನೋಡ್ತಾ ಇರ್ತಾರೆ. ಇವಾಗ ನನ್ನ ಸೀನ್, ನಾನು ಇನ್ನೊಬ್ರ ಜೊತೆ ಕಾನ್ವೋ ಇರುವ ಸೀನ್ ಅಂತ ಹೇಳಿದ್ರೆ, ಅವಾಗ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ, ಅವ್ರ ಈ ಸೀನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ. ಸೊ ಅವ್ರ ಎದುರುಗಡೆ ಮಾಡುದೆಲ್ಲ ತುಂಬಾ ಕಷ್ಟ ಅಂತ ಅನ್ನಿಸ್ತಿತ್ತು ನನ್ಗೆ. ಇವಾಗ ಸೆಲೆಕ್ಟ್ ಆಗಿದ್ದೀರಾ ಮೇಡಮ್, ಇವ್ರು ಇರ್ತಾರೆ ಆರ್ಟಿಸ್ಟು ಅಂತೆಲ್ಲ ಫೋನ್ ಬಂದಿರ್ಬೇಕಾದ್ರೆ ಅವ್ರ ಎದುರೆಲ್ಲ ನಾನು ಆಕ್ಟ್ ಮಾಡುದಾ? ಅದು ಒಂದು ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ನಾನು, ಎಕ್ಸ್ಪೀರಿಯನ್ಸ್ ಇಲ್ಲ ಮುಂಚೆ ಮಾಡಿ ಹೇಗೆ ಫೇಸ್ ಮಾಡೋದು ಅಂತ. ಬಟ್ ಅಲ್ಲಿ ಫಸ್ಟ್ ಡೇ ನಾನು ಪ್ರೋಮೋ ಶೂಟ್ಗೆ ಹೋಗ್ಬೇಕಾದ್ರೇನೆ ನನ್ನ ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ತಾಯಿ ಕ್ಯಾರೆಕ್ಟರು, ನನ್ನ ಅಣ್ಣಂದಿರು 3 ಜನ, ಅಕ್ಕ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನೀನು ಫಸ್ಟ್ ಟೈಮ್ ಅಂತ ಎಲ್ಲ ಏನು ಭಯ ಪಡ್ಕೋಬೇಕು ಅಂತ ಇಲ್ಲ, ನಾವು ಈ ಸ್ಟೇಜ್ನೆಲ್ಲ ದಾಟ್ಕೊಂಡೇ ಬಂದಿರೋದು. ಸೊ ಒಂದು 20 ವರ್ಷ ಮುಂಚೆ ಒಂದು 20 ವರ್ಷ ಮುಂಚೆ ನಾವ್ ಏನಿದ್ವಲ್ಲ ಅದು ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಈ ತರನೇ ಹೋಗಿ ಒಂದು ದೊಡ್ಡ ಕಲಾವಿದೆ ಆಗ್ತೀಯ, ನೀನು ಸಹ ಭಯ ಪಡಬೇಡ ಅಂತ ಅವರು ನನ್ಗೆ ಹುರಿದುಂಬಿಸಿ ಮಾಡ್ಸಿರೋದು. ಸೊ ನನ್ಗೆ ಭಯ ಅಂತ ಅದೊಂದು ಆಗ್ಲಿಕ್ಕೆ ಆಪ್ಷನ್ನೇ ಕೊಟ್ಟಿಲ್ಲ, ಆಪರ್ಚುನಿಟಿನೇ ಕೊಟ್ಟಿಲ್ಲ ನನ್ನ ಕೋ ಆರ್ಟಿಸ್ಟ್. ಸೊ ಅದಕ್ಕೆ ಅವರಿಗೊಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ ಮ್ಯಾಮ್. ಆ್ಯಂಡ್ ತಾವು ಆ ಒಂದು ಸೀರಿಯಲಲ್ಲಿ ಎಲ್ಲರಿಗಿಂತ ಕೊನೆಯ ಮಗಳು. ಸೊ ಒಂಥರ ನಿಮ್ಮ ಕ್ಯಾರೆಕ್ಟರ್ ಒಂದು ಥರ ಫನ್ನಿ ಆಗಿ ಆ ಥರ ಎಲ್ಲ ಮೂಡಿ ಬಂದಿರುವಂಥದ್ದು. ಸೊ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಹಾಗೇನೆ ಇರ್ತೀರಾ ಅಥವಾ ಆ ಪಾತ್ರಕ್ಕೋಸ್ಕರ ತಾವು ಬದಲಾಗಿದ್ದೀರಾ? ಸೊ ಎಲ್ಲರೂ ಕೇಳುದು ಅದೇ ಪ್ರಶ್ನೆ, ರಕ್ಷಾ ಬೇರೆ ಕೃಷ್ಣ ಪ್ರಿಯ ಬೇರೆನಾ ಅಂತ. ಸೊ ಖಂಡಿತವಾಗ್ಲೂ ಇಲ್ಲ.
ರಕ್ಷಾ ಏನು ಕೃಷ್ಣ ಪ್ರಿಯಾನು ಅದೇ ಕಳ್ಳಿನೇ, ಅಂದ್ರೆ ನಾನ್ ಕಳ್ಳಿ ಅಲ್ಲ, ಬೇರೆಯವ್ರು ಹೇಳೋದು ಕಳ್ಳಿನೇ ಅಂತೆ. ಅದಾದ್ಮೇಲೆ ಮಾತು ಜಾಸ್ತಿ, ಫನ್ನಿ ಆಗಿರ್ತೀನಿ. ಸೊ ಸೆಟ್ ನಲ್ಲೂ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಡೈರೆಕ್ಟರ್ಸ್ಗೆಲ್ಲ ಏನು ಡಿಫ್ರೆನ್ಸ್ ಬೀಳಲ್ಲ. ಸೊ ಆಫ್ ಸ್ಕ್ರೀನ್ ಅಲ್ಲೂ ನಾನು ಅದೆಂತ ಸರ್ ಕೇಳುವಾಗ ಅವ್ರು ಹೇಳ್ತಾ ಇರ್ತಾರೆ, ನೀನ್ ಆನ್ ಸ್ಕ್ರೀನ್ ಅಲ್ಲೂ ಇದೇ ಮಾಡಮ್ಮ, ನಿನ್ಗೆ ಅವಾರ್ಡ್ ಕೊಡಿಸ್ತೀನಿ ನಾನು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಡಿಫ್ರೆನ್ಸ್ ಇಲ್ಲ ರಕ್ಷಾ ಮತ್ತೆ ಕೃಷ್ಣ ಪ್ರಿಯಾಗೆ, ಎರಡು ಕೂಡ ಒಂದೇ. ಸೊ ತಾವಾಗಿದ್ರಿಂದ ಆ ಪಾತ್ರನೂ ಕೂಡ ತಮ್ಗೆ ಈಸಿ ಆಯ್ತು ಅಂತ ಹೌದು ಹೌದು ಹೌದು. ಆಕ್ಚುಲಿ ಇನ್ನೊಂದು ಕ್ಯಾರೆಕ್ಟರ್ಗೆ ಲುಕ್ ಟೆಸ್ಟ್ ಆಗಿತ್ತು ನನ್ಗೆ, ಅದೇ ಸೀರಿಯಲ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ಗೆ. ಸೊ ನಾನ್ ಇವಾಗ ಎನ್ಸೋದು, ಇವಾಗ ಅನ್ಕೊಳ್ಳೋದು, ಆ ಕ್ಯಾರೆಕ್ಟರ್ ಮಾಡಿದಿದ್ರೆ ನನ್ನನ್ನು ಜನ ಇಷ್ಟಪಡ್ತಾ ಇದ್ರ, ಇಲ್ಲ ಅಂದ್ರೆ ನಾನು ಅಷ್ಟು ಫುಲ್ ಕೊಡ್ಲಿಕ್ಕೆ ಆಗ್ತಾ ಇತ್ತಾ ಅಂತೆಲ್ಲ ಥಿಂಕ್ ಮಾಡೋದಿದೆ. ಆಗ ಅಮ್ಮ ಹೇಳ್ತಾರೆ, ನೀನು ಆಕ್ಟಿಂಗ್ ಫೀಲ್ಡ್ ಅಂತ ಹೋಗಿದ್ಯಾ ಅಂತ ಹೇಳಿದ್ರೆ ಯಾವ ಪಾತ್ರ ಆದ್ರೂ ಅಷ್ಟೇ ಇದ್ರಲ್ಲಿ ಮಾಡ್ಬೇಕು. ಈಗ ನೆಗೆಟಿವ್ ಪಾತ್ರ ಆಗಿರ್ಲಿ, ಪಾಸಿಟಿವ್ ಪಾತ್ರ ಆಗಿರ್ಲಿ, ಜನರಿಗೆ ಆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರುವಾಗ ಇವಳು ಯಾಕೆ ಈ ತರ ಅನ್ಯಾಯ ಮಾಡ್ತಾ ಇದ್ದಾಳೆ ಒಂದು ಹೀರೋಗೆ ಅಥವಾ ಒಂದು ಮುಖ್ಯ ಪಾತ್ರಧಾರಿಗೆ, ಆತರ ಒಬ್ಬರ ಮನ್ಸಲ್ಲಿ ಬಂದ್ರೆ ಅದೇ ನನ್ಗೆ ಒಂದು ಗೆಲುವು. ನೆಗೆಟಿವ್ ಕ್ಯಾರೆಕ್ಟರ್ ಮಾಡುವಾಗ ಸಹ ಅವರಿಗೆ ನನ್ನ ಮೇಲೆ ಸಿಟ್ಟು ಬರ್ತಾ ಉಂಟು ಹೇಳಿದ್ರೆ ನಾನು ಆಕ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚಂದ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಹಾಗೆ ಅಯ್ಯೋ ನಾನು ಎಂತೆಲ್ಲ ಮಾತಾಡ್ತಿದ್ದೇನೆ. ಇಲ್ಲ ಅದೇ ಅಂದ್ರೆ ಒಂದು ವಿಲನ್ ರೋಲ್ ಕೊಟ್ರೆ, ಸೊ ಆ ಪಾತ್ರೆಯಿಂದ ಹೊರಗೆ ನಮ್ಮ ಏನ್ ಪರ್ಸನಲ್ ಲೈಫ್ ಉಂಟು ಅಲ್ಲಿಗೆ ಬಂದ್ರು ಕೂಡ ಒಂದಿಷ್ಟು ಜನರು ಪರಿಚಯ ಆದಾಗ ಹೇಳ್ತಾರೆ, ನೀನ್ ಯಾಕೆ ಆ ತರ ಮಾಡುದು, ನೀನ್ ಯಾಕೆ ಆ ತರ ಒಂದು ಕೆಲವರ ಒಂದು ರೆಸ್ಪಾನ್ಸ್ ಬರುತ್ತಲ್ಲ. ಸೊ ಅದುವೇ ಒಂದು ದೊಡ್ಡ ಬಹುಮಾನ ಕಲಾವಿದರೆಲ್ಲರಿಗೂ ಕೂಡ. ಅಂಡ್ ಒಂದಿಷ್ಟು ಮಾತನಾಡಿದ್ವಿ. ಅಂಡ್ ಈವನ್ ಆಕ್ಟಿಂಗ್ ಆಗಿರ್ಬೋದು ಅಥವಾ ನಮ್ಮ ಭಾಷೆ ಅಂತ ಹೇಳೋದಾದ್ರೆ, ಸೊ ಬ್ಯಾಂಗ್ಳೂರ್ ಅವ್ರಿಗೆ ಕನ್ನಡ ಗೊತ್ತಾಗುತ್ತೆ ಬ್ಯಾಂಗ್ಳೂರ್ ಕಡೆ ಹೋದ್ರೆ. ಸೊ ಒಂದು ಏನಾದ್ರು ಮಾತಾಡಿದ ತಕ್ಷಣ ಹೇಳ್ತಾರೆ, ಸೊ ತಾವು ಮಂಗಳೂರವರ ಅಂತ. ಆ ತರ ಏನಾದ್ರು ಬಂದಿದೆ ಮ್ಯಾಮ್ ತಮ್ಮ ಒಂದು? ಖಂಡಿತವಾಗ್ಲು ಇವಾಗ ಸೆಟ್ಟಿಗೆ ಹೋಗ್ಬೇಕಾದ್ರೇನೆ ಡೈಲಾಗ್ ಸರಿ ಹೇಳಲ್ಲ ನಾನು, ಮಂಗಳೂರು ಸ್ಲ್ಯಾಂಗ್ ಅಲ್ಲೇ ಬರುತ್ತೆ. ಅದಾದ್ಮೇಲೆ ಇವಾಗ ಡೈಲಾಗ್ಸ್ ಹೇಳಿ ಬೆಂಗಳೂರು ಕನ್ನಡ ಸೆಟ್ ಆಗಿದ್ದೀನಿ. ಆದ್ರೂ ಕೆಲವೊಮ್ಮೆ ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ಬರ್ತದೆ ಹೋಗ್ತದೆ, ಹಾಗೇನಾ ಹೀಗೇನಾ ಅಂತ ಅಂದ್ರೆ ಬಂದ್ಬಿಡುತ್ತೆ. ಇವಾಗ ನಿಮ್ಮ ಹತ್ರ ಮಾತಾಡ್ಬೇಕಿದ್ರೆ ನಾನು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಇದೆಲ್ಲ ಬೆಂಗಳೂರು ಕನ್ನಡನೇ ಅಲ್ವಾ. ಸೊ ಅಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಮ್ಮ ಪ್ಲೀಸ್ ಅಮ್ಮ ನಿಮ್ದು ಮಂಗಳೂರು ಕನ್ನಡ ಅಲ್ಲೇ ಬಿಟ್ಟು ಬನ್ನಿ, ನಮಗೂ ಮಂಗಳೂರು ಕನ್ನಡ ಕಲಿಸ್ತಾ ಇದ್ದೀರಾ ನೀವು, ನಮ್ಗೆ ಬೆಂಗಳೂರು ಕನ್ನಡನೇ ಮರ್ತೋಗ್ತಾ ಇದೆ ಅಂತೆಲ್ಲ ತಮಾಷೆ ಮಾಡೋದುಂಟು. ಸೊ ಈ ತರ ಕಷ್ಟ ಅಂತ ಇಲ್ಲ, ಆದ್ರೂ ಜನರ ಜೊತೆ ಮಾತಾಡಿ ಬೆರ್ತಾಗ ಅದು ಈಸಿ ಆಗುತ್ತೆ. ಮಂಗಳೂರು ಕನ್ನಡದಿಂದ ಬೆಂಗಳೂರು ಕನ್ನಡ ಹೋಗುತ್ತೆ. ಸೊ ಅವಾಗ ಟೇಕ್ ಎಲ್ಲ ಜಾಸ್ತಿ ಆಗುತ್ತಾ? ಹೌದು, ಫಸ್ಟ್ ಅಲ್ಲಿ ಟೇಕ್ ತುಂಬಾ ಜಾಸ್ತಿ ತಗೊಳ್ತಾ ಇದ್ದೆ. ಅಮ್ಮ ಎಷ್ಟು ಸೈಕಲ್ ಹೊಡಿತೀಯಮ್ಮ ನೀನು, ಎಷ್ಟು ಟೇಕ್ ತಗೊಳ್ತೀಯ, ನಿಂದು ಸೀನ್ಸ್ ಎಲ್ಲ ಮಧ್ಯರಾತ್ರಿ ಇಟ್ಬಿಡ್ತೀನಿ ನಾನು, ನಿಧಾನ ಕ್ಯಾಮ್ರಾ ಮ್ಯಾನ್ ಜೊತೆ ಅದೇ ಆರ್ಟಿಸ್ಟ್ ಗಳ ಜೊತೆ ನೀನ್ ಶೂಟ್ ಮಾಡ್ಕೊಂಡಿರು, ನಾನು ಒಂದ್ ರೌಂಡ್ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಸೊ ಫಸ್ಟ್ ಅಲ್ಲಿ ಹಾಗಾಗ್ತಿತ್ತು. ಇವಾಗ ನೀವೇ ಡೈರೆಕ್ಟರ್ನ ಕೇಳ್ಬೇಕನ್ಸುತ್ತೆ. ಇಲ್ಲ ಇವಾಗ ಒಂದ್ 2-3 ಟೇಕಲ್ಲಿ ಮುಗಿಸ್ತೀನಿ ಹಾಗೆ. ಆ್ಯಂಡ್ ಈ ನಮ್ಮ ಈ ಒಂದು ಜನಸಾಮಾನ್ಯರಿಗೆ ಏನಪ್ಪ ಅಂದರೆ, ಸೊ ಡೈಲಿ ಇದು ಸೀರಿಯಲ್ ಟೆಲಿಕಾಸ್ಟ್ ಆಗೋದಲ್ಲ. ಸೊ ನಾವೆಲ್ಲ ಅಂದ್ಕೊಂಡಿರ್ತೀವಿ ಏನು, ಸೊ ಡೈಲಿ ಇವರು ಶೂಟಿಂಗ್ ಮಾಡ್ತಾರೆ, ಡೈಲಿ ನಡೆಯುತ್ತೆ ಅಂತ. ಸೊ ಯಾವ ರೀತಿಯಾಗಿ ಒಂದು ಸೀರಿಯಲ್ ಶೂಟಿಂಗ್ ಎಲ್ಲ ನಡೆಯುತ್ತೆ? ಸೊ ಇವಾಗ ತಿಂಗಳಲ್ಲಿ ಎಲ್ಲರೂ 30 days ಅವೈಲೇಬಲ್ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಮ್ಯಾನೇಜರ್ಸ್ ಇರ್ತಾರೆ, ಅವರು ಮೊದಲೇ ಈ ಡೇಟ್ ಆಗುತ್ತಾ ಅಂತೆಲ್ಲ ಕೇಳಿ ಅವರು ಶೆಡ್ಯೂಲ್ ಮಾಡಿರ್ತಾರೆ. ಸೊ ತಿಂಗಳಿಗೆ 10 to 15 days ಬ್ಲಾಕ್ ಮಾಡ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಸೊ ಆ 15 days ಅಲ್ಲಿ 10 days 11 days ಆ ಥರ ಇರುತ್ತೆ. ಒಂದು 3-4 days ಶೂಟ್ ಮಾಡಿದ್ರೆ ನಡುವಲ್ಲಿ ಒಂದು ಬ್ರೇಕ್ ಕೊಡ್ತಾರೆ. ಸೊ ಹಾಗೆ. ಸೊ ಮೊದಲೇ ತಮಗೆ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿರ್ತಾರಾ ಈ ಥರ? ಒಂದ ಶೂಟ್ ಇರೋ ದಿವಸ ಸ್ಕ್ರಿಪ್ಟ್ ನಮಗೆ PDFs ಕಳ್ಸಿರ್ತಾರೆ. ಸೊ ಒಮ್ಮೆ ಸೀನ್ನ ನೀಟಾಗಿ ಓದ್ಬಿಟ್ಟು ನಿಮ್ ಡೈಲಾಗ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ. ಕೆಲವೊಂದೆಲ್ಲ ಶೆಡ್ಯೂಲ್ ಆಗಿರಲ್ಲ. ಸೊ ಒಂದ್ ಸೀನ್ ಆದ್ಮೇಲೆ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಶೂಟ್ ಮಾಡಬೇಕು ಅಂತ ಬರುತ್ತೆ. ನಾಳೆ ಆಕ್ಚುಲಿ ಶೂಟ್ ಮಾಡ್ಲಿಕ್ಕೆ ಶೆಡ್ಯೂಲ್ ಇಟ್ಕೊಂಡಿರ್ತಾರೆ, ಅದು ಇವತ್ತೇ ಮಾಡ್ಬಿಡೋಣ ಟೈಮ್ ಇದೆ ಅಂತ ಇರ್ತದೆ. ಸೊ ಆಗ ಇಮಿಡಿಯೇಟ್ಲಿ ಕೊಡ್ತಾರೆ ಸ್ಕ್ರಿಪ್ಟು, ಈ ಡೈಲಾಗ್ ಇದೆ, ಈ ತರ ಸೀನ್ ಇರುತ್ತೆ ಅಂತ. ಬಟ್ ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ತರ ಒಂದ್ ಸೀನ್ ಇರುತ್ತೆ, ನೀವ್ ಈ ತರ ಒಂದ್ ಡೈಲಾಗ್ ಹೇಳ್ಬೇಕು. ನಮ್ ಡೈಲಾಗ್ ಅವರೇ ಹೇಳ್ತಾರೆ ಅದೇ ಇಮೋಷನ್ಸ್ ಅಲ್ಲಿ. ಇವಾಗ ನಾನ್ ಕಳ್ಳಿಯಾಗಿ ಡೈಲಾಗ್ ಹೇಳೋದಾದ್ರೆ ಅವ್ರು ಅದೇ ತರ ಕಳ್ಳಿಯಾಗಿ ಕಳ್ಳನಾಗಿ ಹೇಳಿ ನನ್ಗೆ ಅರ್ಥ ಮಾಡಿಸ್ತಾರೆ, ಈ ತರ ಮಾಡ್ಬೇಕು ಎಕ್ಸ್ಪ್ರೆಷನ್
ಈ ಥರ ಮಾಡಬೇಕು ಅಂತ. ಸೊ ನಮ್ಮ ಡೈರೆಕ್ಟರ್ ತುಂಬ ನೀಟಾಗಿ ಹೇಳಿಕೊಡೋದ್ರಿಂದ ಅದು ಎಫರ್ಟ್ಲೆಸ್ ಆಗಿ ಕಾಣ್ತದೆ ಅಷ್ಟೇ. ಓಕೆ, ತಾವೀಗ PDF ಎಲ್ಲ ಕಳಿಸುವಾಗ ನೀವು ತಾವು ಮನೆಯಲ್ಲಿ ಇರ್ತೀರಿ, ಸೊ ಅವಾಗ ಅವರ ಒಂದು ಅಭ್ಯಾಸ ಹೇಗಿರುತ್ತೆ ತಮ್ಮ ಒಂದು? ಇಲ್ಲ ಅಂದ್ರೆ ಶೂಟಿಂಗ್ ಇರೋ ದಿವಸನೇ ಬೆಳಗ್ಗೆ ಕಳ್ಸೋದು ಅವರು. ಸೊ ನಮ್ಗೆ ಮೇಕಪ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಗ್ಲಾನ್ಸ್ ಮಾಡ್ಬೋದಲ್ಲ ಸ್ಕ್ರಿಪ್ಟ್ ಅಂತ, ಸೊ ಆತರ ಒಂದು 10 ದಿವಸ ಮುಂಚೆ 5 ದಿವಸ ಮುಂಚೆ ಹಾಗೆಲ್ಲ ಕಳ್ಸಲ್ಲ. ನೀವು ಶೂಟಿಂಗ್ಗೆ ಹೋದ ತಕ್ಷಣ ಕಳಿಸ್ತಾರೆ. ಸೊ ತಮ್ಗೆ ಏನೋ ಅದು ಕಷ್ಟ ಅನಿಸಲ್ವಾ ಮ್ಯಾಮ್? ಇಲ್ಲ, ಅದೊಂಥರ ಕಾನ್ವರ್ಸೇಷನ್ ಇರುತ್ತಲ್ವಾ. ಇವಾಗ ಅಮ್ಮನ ಜೊತೆ ಏನೋ ಇರೋ ಡೈಲಾಗ್ ಆದ್ರೆ ನಾನು ಅಮ್ಮನ ಜೊತೆನೆ ಕುತ್ಕೊಂಡು ಅದು ಪ್ರಾಕ್ಟೀಸ್ ಮಾಡ್ತೀನಿ, ಅಮ್ಮನ ಜೊತೆ ಮಾತಾಡೋ ತರ. ಸೊ 1-2 ಸಲ ಮಾತಾಡ್ಬೇಕಾದ್ರೆ ಬರುತ್ತೆ, ಓ ಈ ತರ ಡೈಲಾಗ್ ಅಂತ. ಸೊ ಕಷ್ಟ ಅನ್ಸಲ್ಲ. ಸೊ ಅದನ್ನ ಬಾಯ್ಹಟ್ ಆತರ ಎಲ್ಲ ಬಾಯ್ಹಟ್ ಮಾಡಿದ್ರೆ ಅದು ಆಕ್ಚುಲಿ ರಾಂಗ್ ಅದು. ಬಿಕಾಸ್ ಇವಾಗ ಅಲ್ಲಿ ಹೋದ್ಮೇಲೆ ಟೇಕ್ ಅಲ್ಲಿ ಇರ್ಬೇಕಾದ್ರೆ ಏನೋ ಸ್ವಲ್ಪ ಡೈಲಾಗ್ ಚೇಂಜ್ ಮಾಡ್ಬೋದು ಡೈರೆಕ್ಟರ್ಸ್ ಅವರು. ಸೊ ನಾವು ಮೊದಲೇ ಒಂದು ಸೀನ್ ಪೇಪರ್ ಓದಿ ಹೋಗೋದು ಒಳ್ಳೇದು. ಸೊ ನಮಗೆ ಸೀನ್ ಎಂತ ಅಂತ ಅರ್ಥ ಆಗಬೇಕು ಅಂತ, ಒಂದು ಸೀಕ್ವೆನ್ಸ್ ಆಗಿರ್ಬೋದು ಸೀನ್. ಬಟ್ ಡೈಲಾಗ್ನ ಇದು ಏನೋ ಬಾಯ್ ಹಾಟ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕಷ್ಟೇ. ಓಕೆ ಮ್ಯಾಮ್. ಆ್ಯಂಡ್ ತಮ್ಮ ರಿಯಲ್ ಲೈಫಲ್ಲಿ ತಾವು ಅಕ್ಕನ ಸ್ಥಾನದಲ್ಲಿ ನಿಂತಿದ್ದೀರಿ, ಆ್ಯಂಡ್ ನಿಮ್ಮ ಸೀರಿಯಲಲ್ಲಿ ತಾವು ತಂಗಿ. ಸೊ ಏನು ಡಿಫ್ರೆಂಟ್ ಆಗುತ್ತೆ ಮ್ಯಾಮ್? ಸೊ ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಅಂತ ಅನ್ಸುತ್ತೆ ಸೀರಿಯಲ್ ಅಲ್ಲಿ. ಬಿಕಾಸ್ ಎಲ್ಲರಾದ್ಮೇಲೆ ನಾನು, ಅದು ಅಣ್ಣಂದಿರು ಅಂತ ಹೇಳಿದ ತಕ್ಷಣ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನನ್ಗೆ ಅಷ್ಟೊಂದು ಏನಿರಲ್ಲ, ಕಾಲೇಜ್ ಹೋಗು ಬಾ, ಅಣ್ಣಂದ್ರಿಗೆ ಉಪದ್ರ ಮಾಡು ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಹಾಗೆಲ್ಲ ದೊಡ್ಡವಳು, ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಅಪ್ಪಮ್ಮ ಆ ಥರ ಕಷ್ಟ ಏನೂ ತೋರಿಸ್ಲಿಲ್ಲ ನಮ್ಗೆ ಇಷ್ಟರವರೆಗೆ. ಸೊ ನಮ್ಗೆ 3 ಜನರಿಗೂ ಒಂದೇ ಲೆಕ್ಕ. ಬಟ್ ಗಲಾಟೆ ಎಲ್ಲ ಜಾಸ್ತಿ ಆಡ್ತೇನೆ ಮನೆಯಲ್ಲಿ, ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಅವರೊಟ್ಟಿಗೆ. ಸೊ ಅವಾಗ ಹೇಳೋದಿದೆ ಅಮ್ಮ, ನೀನ್ ಎಲ್ರಿಗಿಂತ ದೊಡ್ಡವಳು, ನಿನ್ಗೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಅಂತ. ಬಟ್ ಆ ಥರ ಅಷ್ಟು ಏನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಕಷ್ಟ ಆಗಿರ್ಬೋದು ಕೊಟ್ಟಿಲ್ಲ ನಮ್ಮ ಮನೆಯವರು. ಹಾಗೆ ಸೊ ಸೆಟ್ಟಲ್ಲಿ ಕೂಡ ತಮ್ಮ ಅಣ್ಣಂದ್ರೆ ಏನಿದ್ದಾರೆ ಸ್ವಂತ ಅಣ್ಣ ತರನೇ? ಖಂಡಿತವಾಗ್ಲು ಸೆಟ್ಟಲ್ಲಿ ಹೇಗಿರ್ತಾರೋ ಅದಕ್ಕಿಂತ ಇನ್ನ ಜಾಸ್ತಿ ಕ್ಲೋಸ್ ಇದ್ದೀವಿ ನಾನು ಮತ್ತೆ ಅಣ್ಣಂದ್ರು. ಸೊ ಇವಾಗ ಶೂಟಿಂಗ್ ಆಗೋದು ಲೇಟ್ ಆಗಿದ್ರೆ, ಇಲ್ಲ ಬೆಳಗ್ಗೆ ಶೂಟ್ ಬೇಗ ಇದ್ರೆ ನಾನ್ ಪಿಕ್ ಮಾಡ್ತೀನಮ್ಮ, ನಾನ್ ಡ್ರಾಪ್ ಮಾಡ್ತೀನಮ್ಮ, ಎಂತ ಪ್ರಾಬ್ಲಮ್ ಆದ್ರೂ ನೀನೊಂದು ಫೋನ್ ಕಾಲ್ ಮಾಡು, ಇದ್ದೇವೆ. ಸೊ ಹಾಗೆ ಅಂದ್ರೆ ನನಗೆ ಸ್ವಂತ ಅಣ್ಣಂದಿರಿಲ್ಲ. ಸೊ ನನ್ನನ್ನು ಸ್ವಂತ ತಂಗಿಯಾಗೆ ನೋಡಿಕೊಳ್ತಾ ಇದ್ದಾರೆ. ಅದು ನಾನು ಲಕ್ಕಿ. ಈ 2025 ತನಕ ಅದೊಂದಿಲ್ಲ ಆಯ್ತು ನನಗೆ ಆಪ್ಷನ್. ಇವಾಗ ಏನಾದ್ರು ಆದ್ರೆ ನನ್ನ 3 ಜನ ಅಣ್ಣಂದಿರಿದ್ದಾರೆ ಅಂತ ಹೇಳಿ ಫೋನ್ ಮಾಡ್ಬೋದು ನನಗೆ. ಹಾಗೆ. ಓಕೆ. ಆ್ಯಂಡ್ ಈ ಥರ ಎಲ್ಲ ಶೂಟಿಂಗ್ ಎಲ್ಲ ಆಗೋ ಕೆಲವೊಂದು ಫನ್ನಿ ಸೀನ್ಸ್ಗಳೆಲ್ಲ ನಡೆಯುತ್ತೆ ಮ್ಯಾಮ್. ಸೊ ನಮಗೆ ನೆನಪ ಇರುವಂಥದ್ದು ಏನಾದರೂ ಒಂದು ಫನ್ನಿ ಸೀನ್ಸ್ ಇದೆಯಾ? ಅಂದ್ರೆ ಏನಾದ್ರು ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ. ನನ್ನ ಮಾವ ಕ್ಯಾರೆಕ್ಟರ್ ಇದ್ದಾರೆ, ಅವರು ಬಂದ್ಬಿಟ್ಟು ಅಲ್ಲ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ ಶೂಟಿಗೆ, ಅವಾಗ ಹತ್ತಿಸ್ಕೊಂಡು ಬಂದ್ಬಿಟ್ಟೆ ಅಂತೆಲ್ಲ ಹೇಳ್ತಾರೆ. ನಾವು ಫುಲ್ ಸೀರಿಯಸ್ ಆಗಿ ನಾಯಿಗ ಬೆಕ್ಕಿಗ ಅಂತ, ಅಲ್ಲ ಹಂಪ್ ಮೇಲೆ ಹಂಪನ ಏನೋ ಇದ್ ಮಾಡ್ಕೊಂಡು ಬಂದೆ ಅಂತ. ಸೊ ಆ ಥರ ಫನ್ನಿ ಸೀನ್ಸ್ ನಡೀತಾ ಇರುತ್ತೆ. ಪಾಪ ಅವ್ರು ತೀರೋದ್ರಂತೆ ಅಂತ ಹೇಳ್ತಾರೆ. ಯಾರು ತೀರೋದ್ರು? ಗಾಂಧೀಜಿ ಅವರು ಅಂತ ಹೇಳ್ತಾರೆ. ಸೊ ಈ ತರ ಒಂದು ಏನೋ ಹ್ಯೂಮರಸ್ ಆಗಿ ಇರ್ತವೆ ನಾವು ಸೆಟ್ಟಲ್ಲಿ. ನಾನು ಮತ್ತೆ ನನ್ನ ಮಾವ ತುಂಬಾ ಪ್ರ್ಯಾಂಕ್ಸ್ ಮಾಡ್ತೀವಿ ಜನರಿಗೆ. ಐ ಮೀನ್ ಕೋ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸೊ ಮಜಾ ಮಾಡ್ತೀವಿ ಸೆಟ್ಟಲ್ಲಿ, ತುಂಬಾ ಮಜಾ ಮಾಡ್ತೀವಿ. ಓಕೆ ಮ್ಯಾಮ್. ತಮ್ಮ ಈ ಒಂದು ಕಿರಿಯರ್ಗೆ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರೆ? ಸೊ ಅಪ್ಪು, ನೀವು ಅರ್ಧ ಕೇಳುವಾಗಲೂ ನಾನು ಹೇಳ್ತೇನೆ ಅಪ್ಪು, ಪುನೀತ್ ರಾಜ್ಕುಮಾರ್. ನನಗೆ ಚಿಕ್ಕ ವಯಸ್ಸಿನಲ್ಲೇ, ಚಿಕ್ಕದ್ರಿಂದ ಅಪ್ಪು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅವರ ಮೂವೀಸ್ ನೋಡಿ ಬೆಳೆದದ್ದು, ಅವ್ರದ್ದು ಡ್ಯಾನ್ಸ್ ಇಷ್ಟ. ನಾನು ಡ್ಯಾನ್ಸ್ ಕ್ಲಾಸಿಗೆಲ್ಲ ಸೇರ್ಕೊಂಡಿದ್ದೆ. ಅದಾದ್ಮೇಲೆ ಅವರು ಹಾಡ್ತಾರೆ, ನಾನು ಹಾಡ್ತೇನೆ. ಆದ್ರೆ ಅವ್ರೇನ್ ಮಾಡ್ತಾರೋ ಅದು ನಾನ್ ಮಾಡ್ಬೇಕು ಅಂದ್ರೆ ಅವರ ನನಗೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಎಲ್ಲ. ಸೊ ಒಟ್ಟಾರೆಯಾಗಿ ಅವ್ರಂದ್ರೆ ನಿಮ್ಗೆ ತುಂಬಾ ಇಷ್ಟ. ನನ್ಗೆ ಅವರೊಟ್ಟಿಗೆ ಅಂದ್ರೆ ನನ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರ್ಬೇಕಿದ್ರೆ, ಆಕ್ಟಿಂಗ್ ಮಾಡ್ಬೇಕು ಅಂತೆಲ್ಲ ಇರುವಾಗ ನನ್ ಯಾವಾಗಾರು ಒಂದು ಸಲ ಅಪ್ಪು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಆಸೆ ಇತ್ತು. ಅದು ಆಗಿಲ್ಲ. ಅದೊಂದು ಬೇಜಾರ್ ಅದೊಂದಿದೆ. ಓಕೆ ಮ್ಯಾಮ್. ಆ್ಯಂಡ್ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ಗೆ ಹೋಗ್ತೀರಿ ತಾವು. ಸೊ ಅಲ್ಲಿದ್ದು ಫುಡ್ ಆಗಿರ್ಬೋದು, ಅಲ್ಲಿಗೆ ಹೇಗೆ ಹೊಂದ್ಕೊಂಡ್ರು ಬಂದೀನಿ? ಸೊ ನಾನು ಬೆಂಗಳೂರಲ್ಲಿ ಇರೋದು ನನ್ನ ಮಾವನ ಮನೆಯಲ್ಲಿ, ನನ್ನ ತಾಯಿಯ ಕಸಿನ್ ಮನೆಯಲ್ಲಿ.
ಸೊ ನನಗೆ ಫುಡ್ ವಿಷಯದಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಅಲ್ಲಿ ಅತ್ತೆ ಮಾವ ಆಗಿರ್ಬೋದು ಮನೆ ಊಟನೇ ಮಾಡ್ತಾರೆ, ಅದಿರುತ್ತೆ. ಬಟ್ ಸೆಟ್ಟಲ್ಲಿ ತುಂಬಾ ಅಂದ್ರೆ ನನಗೆ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಇಲ್ಲಿ ಫುಡ್ಗೆ ನಾನು ಅಡ್ಜಸ್ಟ್ ಆಗಿದ್ದೆ, ಅಲ್ಲಿದ್ದು ಒಂದು 4 ದಿವಸ ತಿಂದ್ರೆ ನಾನು ಯೂಸ್ ಟು ಪುಟ್ ಆನ್ ವೆಯ್ಟ್, ತುಂಬಾ ಬೇಗ ದಪ್ಪ ಆಗ್ತಿದ್ದೆ. ಇವಾಗ ನಾನು ಏಪ್ರಿಲ್ ನಲ್ಲಿ ಹೋಗ್ಬೇಕಿದ್ರೆ ನಾನು ಅಂಡರ್ 50 ಇದ್ದೆ, ಈಗ ಓವರ್ 50 ಆಗಿದ್ದೇನೆ. ಸೊ ಅದೊಂದು ಫುಡ್ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ದಪ್ಪ ಆಗೋದು ಜಾಸ್ತಿ ಅಲ್ಲಿದ್ದು ಫುಡ್ ತಿಂದ್ರೆ. ನಾನು ಆದಷ್ಟು ಜಂಕ್ ಎಲ್ಲ ಅವಾಯ್ಡ್ ಮಾಡ್ತೀನಿ, ಬಟ್ ಸ್ಟಿಲ್ ಸೆಟ್ ಫುಡ್ ಸೊ ಹಸಿವಾಗುವಾಗ ತಿನ್ನಲೇಬೇಕಲ್ಲ, ಬೇಕು, ತಿಂತಾನೆ ಇರ್ತಾನೆ, ಅದೊಂದು ಕೇಳಲೇಬೇಡಿ. ಚೆನ್ನಾಗಿ 3 ಹೊತ್ತಲ್ಲ 4 ಹೊತ್ತಲ್ಲ 5 ಹೊತ್ತು ಕೊಟ್ಟರು ಸಹ ತಿಂತಾನೆ. ಸೊ ಡಯಟ್ ಬಗ್ಗೆ ಏನಾದ್ರು ನೀವು ಮೊದಲೇ ಕ್ವೆಶ್ಚನ್ ಇಟ್ಕೊಂಡಿದ್ರೆ ದಯವಿಟ್ಟು ಕೇಳಬೇಡಿ, ಅದೆಲ್ಲ ಇಲ್ಲ. ಓಕೆ ಓಕೆ ಮ್ಯಾಮ್. ಆ್ಯಂಡ್ ಅಪ್ಪ ಅಮ್ಮ ನೆನಪಾಗಲ್ವ ಮ್ಯಾಮ್ ಅಲ್ಲಿ ಇರುವ? ಸೊ ನಾನು ಚಿಕ್ಕದ್ರಿಂದ ಸಹ ಅದೊಂದು ಕಮ್ಮಿ ನನಗೆ, ಹೋಮ್ ಸಿಕ್ ಎಲ್ಲ ಆಗೋದು. ಊರ್ ನೆನಪಾಗ್ತದೆ, ಬೆಂಗಳೂರು ಹೋದ ತಕ್ಷಣ ನಾರವಿಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಂತ ಅನಿಸ್ತದೆ. ಆದ್ರೆ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತೀನಿ ಅಂತ ಇಲ್ಲ, ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ. ಅಪ್ಪ ಅಮ್ಮ ಇಷ್ಟವೇ, ಆದ್ರೆ ಫೋನ್ ಅಂದ್ರೆ ಅವರೊಟ್ಟಿಗೆ ಇರ್ಬೇಕು, ಹೋಮ್ ಸಿಕ್ ಅಂತ ಹೇಳ್ತಾರಲ್ಲ, ಅದಿಲ್ಲ ನನಗೆ. ಓಕೆ. ಆ್ಯಂಡ್ ತಮ್ಗೆ ಇಷ್ಟವಾಗೋದು ಮಂಗಳೂರು ಅಥವಾ ಬ್ಯಾಂಗ್ಳೂರು? ಮಂಗಳೂರು. ಇಲ್ಲಿದೊಂದು ವೆದರ್ ಸ್ವಲ್ಪ ಆಚೆ ಈಚೆ ಇರ್ತದೆ ಅಂತ ಬಿಟ್ರೆ ನನಗೆ ನನ್ನ ಊರೇ ಇಷ್ಟ, ಮಂಗಳೂರೇ ಇಷ್ಟ. ಓಕೆ ಮ್ಯಾಮ್. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ಆ್ಯಂಡ್ ಅದ್ಭುತವಾದಂತಹ ಗಾಯಕಿಯೂ ಹೌದು ತಾವು. ಸೊ ಹಾಡ್ತೀನಿ ಅಷ್ಟೇ, ಅದ್ಭುತವಾಗಿ ಹಾಡುದಿಲ್ಲ, ಅದು ನಾವು ಕೇಳುವವರಿಗೆ ಗೊತ್ತಾಗುತ್ತೆ ಅದ್ಭುತವೋ ಅಲ್ವೋ ಅಂತ. ಸೊ ಹಾಡಿ ಕೂಡ ಹಲವಾರು ಜನರ ಮನಸ್ಸನ್ನ ಗೆದ್ದಿದ್ದೀರಿ ತಾವು. ಸೊ ಆ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಚಿಕ್ಕ ವಯಸ್ಸಿಂದಲೇ ಹಾಡಿದ್ರ ಅಥವಾ ತಂದೆ ತಾಯಿ ಯಾರಾದರೂ ಸಂಗೀತಗಾರರ? ಅದೇ ಅಮ್ಮ ಮ್ಯೂಸಿಕ್ ಟೀಚರ್ ಪಾರ್ಟ್ ಟೈಮ್. ಸೊ ನನ್ನ ಅಮ್ಮನ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸಿಂಗರ್ಸೇ ಇರೋದು. ಸೊ ಭಾಗವತಿಕೆ ಆಗಿರ್ಬೋದು, ಈ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಅದರಲ್ಲೆಲ್ಲ ನಿಪುಣರು. ಬಟ್ ನಾನು ಕ್ಲಾಸ್ಗೆ ಅಂತ ಇಷ್ಟರವರೆಗೆ ಹೋಗಿಲ್ಲ, ಒಂದು ಕ್ಲಾಸು ಅಟೆಂಡ್ ಮಾಡಿಲ್ಲ. ಅಮ್ಮ ಯೂಶ್ವಲಿ ಕ್ಲಾಸ್ ತಗೊಳ್ಬೇಕಾದ್ರೆ ಬಂದು ಕೂರು ಬೇರೆ ಮಕ್ಕಳೊಟ್ಟಿಗೆ ಅಂತ ಹೇಳ್ತಾ ಇದ್ರು. ಇಲ್ಲ 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 ಅಂತ ನಾನು ಉದಾಸೀನ ಮಾಡಿ, ಬಟ್ ಹಾಡ್ತಾ ಇದ್ದೆ. ಅಮ್ಮ ಹಾಡು ಕಲಿಸ್ತಾ ಇದ್ರು, ಈಗ ಭಜನೆ ಆಗಿರ್ಬೋದು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ದೆ. ಸೊ ಹಾಗೆ ಬಂದಿರೋದು ಜರ್ನಿ. ನಾನು ಪರ್ಟಿಕ್ಯುಲರ್ಲಿ ಕ್ಲಾಸ್ ಅಂತೆಲ್ಲ ಅಟೆಂಡ್ ಮಾಡಿಲ್ಲ, ಮ್ಯೂಸಿಕ್ ಕ್ಲಾಸ್. ಸೊ ಇನ್ನು ಮುಂದೆ ಏನಾದರೂ ಮಾಡಬೇಕು ಅಂತ ಆಸೆಯನ್ನು ಹೊತ್ಕೊಂಡಿದ್ರ? ಗೊತ್ತಿಲ್ಲ, ಏನಾದ್ರು ಮಾಡಲೇಬೇಕು ಅಂತ ಒಂದು ಏನಾದ್ರು ಸಿಚುವೇಶನ್ ಬಂದ್ರೆ ಮಾಡ್ತೀನಿ, ಟೈಮ್ ಇದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಇವಾಗ ಅನ್ನಿಸ್ತಾ ಇದೆ ನನಗೆ, ಸೊ ಇನ್ನೂ ಚಂದ ಹಾಡ್ಬೋದಿತ್ತು ಕಲ್ತಿದ್ರೆ ಅಂತ. ಸೊ ಹಾಗೆ. ಸೊ ಅಮ್ಮನೇ ಇದ್ದಾರಲ್ಲ ಮ್ಯಾಮ್, ಅಮ್ಮನ ಹತ್ರನೇ ಕಲಿಬಹುದು. ಅಮ್ಮನ ಹತ್ರನೇ ಕಲಿಬಹುದು, ಪೆಟ್ಟು ಸಹ ಕೊಡ್ತಾರೆ ಚಂದ. ಹೌದು, ಮಗಳಂತ ಅಂದ್ಮೇಲೆ ಅದಕ್ಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕಲಿಲ್ಲ, ಈಗ ಗೊತ್ತಾಯ್ತಾ. ಬೇರೆ ಮಕ್ಳಿಗಾರೆ ಹೊಡಿಯೋದಿಲ್ಲ, ನನ್ಗೆ ಕೂರ್ಸಿಯಾರೆ ಅಲ್ಲೇ ಹೊಡಿತಾರೆ. ಅದಕ್ಕೆ ನಿಮ್ಮ ಹತ್ರ ನಾನು ಸಂಗೀತ ಕಲಿಯೋದಿಲ್ಲ ಅಂತ ಕಲಿಯದೆ ಇಲ್ಲಿವರೆಗೆ. ಬೇರೆ ಕ್ಲಾಸಿಗಾದ್ರೂ ಹೋಗ್ತೀವಿ, ಅಮ್ಮನ ಜೊತೆ ಕಲಿಯಲ್ಲ. ಎಕ್ಸಾಕ್ಟ್ಲಿ ಹಾಗೆ. ಓಕೆ ಮ್ಯಾಮ್. ಸೊ ಈ ತರ ಹೇಳಲ್ವಾ, ಈ ತರ ಎಲ್ಲ ಚೆನ್ನಾಗಿ ಹಾಡಾಡುವಾಗ ಸೊ ಕ್ಲಾಸಿಗೆ ಸೇರು, ಏನಾದ್ರೂ ಸಂಗೀತದಲ್ಲೂ? ಇಲ್ಲ, ಆಲ್ರೆಡಿ ನೀವು ಕ್ಲಾಸಿಗೆ ಹೋಗ್ತೀರಾ, ನೀವು ಸಂಗೀತ ಕ್ಲಾಸಿಗೆ ಹೋಗ್ತೀರಾ, ಚಂದ ಹಾಡ್ತೀರಾ ಅಂತ ಹೇಳುವಾಗ ಇಲ್ಲ ನಾನು ಇಷ್ಟರಿಗೆ ಒಂದು ಕ್ಲಾಸ್ ಸಹ ಹೋಗ್ಲಿಲ್ಲ. ಹೋಗಿ ಅಲ್ಲ ಇನ್ನೂ ಸಹ ಇಂಪ್ರೂವೈಸ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಸರಿ ಅಂತ ಹೇಳಿ, ಅಂದ್ರೆ ಇಂಟ್ರೆಸ್ಟ್ ಉಂಟು, ಆದ್ರೂ ಸಹ ಏನು ಅಂದ್ರೆ ಅಮ್ಮನ ಹತ್ರ ಕಲಿಬೇಕು, ಅಮ್ಮ ಬೈತಾರೆ ಹಾಗೆ ಹೀಗೆ ಅಂತ ಇಲ್ಲ ನಾನು ಇದ್ ಮಾಡಿದ್ದು. ಬಟ್ ಇವಾಗ ರಿಗ್ರೆಟ್ ಆಗ್ತಾ ಇದೆ, ಕಲಿಬೋದಿತ್ತು ಚಿಕ್ಕ ವಯಸ್ಸಿನಲ್ಲೇ ಅಂತ. ಸೊ ಆ್ಯಂಡ್ ಆ ಥರ ಎಲ್ಲ ಹೇಳುವಾಗ ಜನರು ಕೂಡ ನಮಗೂ ಸಹ ಆಲ್ರೆಡಿ ಕೇಳಿದ್ದೇವೆ ತಮ್ಮ ಸಾಂಗ್, ಆ್ಯಂಡ್ ಲೈವಲ್ಲಿ ಕೇಳೋದ್ರಲ್ಲಿ ಮಜನೇ ಬೇರೆ ಅಲ್ಲ. ಸೊ ಹಾಗಾಗಿ ಈ ಒಂದು ಸಂದರ್ಭ ನಮಗೋಸ್ಕರ ಯಾವುದಾದ್ರೂ ತಾವು ಹಾಡ್ಬೋದಾ ಮ್ಯಾಮ್? ಅಪ್ಪುದೇ ಒಂದು ಹಾಡು ಹಾಡ್ತಾನೆ, ಒಂದು 4 ಲೈನ್. ಓಕೆ ಮ್ಯಾಮ್. ಹೋ ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ, ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಅಷ್ಟೇ.
ಸೂಪರ್ ಆಗಿ ಹಾಡ್ತೀನಿ. ಏನಿಲ್ಲ, ಹಾಡುದೇ ಇಲ್ಲ, ವಾಯ್ಸ್ ಎಲ್ಲ ಬ್ರೇಕ್ ಆಗಿ ಹೋಗಿದೆ, ಚಂದವೇ ಆಡ್ಲಿಲ್ಲ ನಾನು. ಇಲ್ಲ, ನಾವು ಕೇಳ್ತಾ ಇರ್ತೀವಿ. ಸೊ ತಮ್ಮ ಒಂದು ಸ್ಟೋರಿಯಲ್ಲಿ ಆಗಿರ್ಬೋದು, ಒಂದು ಕ್ಲಿಪ್ಸ್ ಎಲ್ಲ ಹಾಕ್ತಾನೆ ಇರ್ತೀರಲ್ಲ. ಸೊ ಅದನ್ನೆಲ್ಲ ನೋಡುವಾಗ ನಮಗೂ ಸಹ ಖುಷಿ ಆಗುತ್ತೆ. ಸೊ ನಮ್ಮ ಮಂಗಳೂರಿನ ಪ್ರತಿಭೆ, ಸೊ ಇಷ್ಟೆಲ್ಲ ಹೆಸರು ಮಾಡುವಾಗ ನಮಗೂ ಕೂಡ ಹೆಮ್ಮೆ ಅಲ್ವಾ. ಅಂಡ್ ಸೆಟಲ್ಲಿ ಕೂಡ ಇದೇ ರೀತಿ ಹಾಡ್ತಾನೆಲ್ಲ ಇರ್ತೀರಾ? ನನ್ನ ಅಮ್ಮ ಕ್ಯಾರೆಕ್ಟರ್ ಇದಾರಲ್ಲ, ಅಮೃತ ಮ್ಯಾಮ್ ಅಂತ, ಸೊ ಅವರು ಸಿಂಗರೇ. ನನ್ನ ಮಾವ ಅಂತ ಹೇಳ್ದೆ ಅಲ್ಲ, ಅವರು ಸಿಂಗರೇ. ಸೊ ನನ್ನ ಅತ್ತಿಗೆ ಬಂದಿದ್ದಾರೆ ಇವಾಗ, ನೋಡಿರ್ಬೋದು, ಮೀನಮ್ಮ ಅಂತ. ಸೊ ಅವರು ಸಿಂಗರೇ. ಸಾಧಾರಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸೀನ್ ನಡಿಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ, ಹಾಡಿ ಡೈರೆಕ್ಟರ್ಸ್ಗೆಲ್ಲ, ಟೆಕ್ನಿಷಿಯನ್ಸ್ಗೆಲ್ಲ. ಸೊ ಹಾಡ್ತಾ ಇರ್ತೀವಿ ಸೆಟ್ ಅಲ್ಲಿ. ಸೊ ಅವಾಗೆಲ್ಲ ಏನ್ ಹೇಳಲ್ಲ ಡೈರೆಕ್ಟರ್? ಇಲ್ಲ, ಅವರು ಜಾಯಿನ್ ಆಗ್ತಾರೆ ಬಂದು. ಅವ್ರಿಗೆ ಆಕ್ಚುಲಿ ಪ್ರೆಷರ್ ಇರುತ್ತೆ, ತುಂಬಾನೇ ಪ್ರೆಷರ್ ಇರುತ್ತೆ, ಇದು ಸೀನ್ ಕಂಪ್ಲೀಟ್ ಮಾಡ್ಬೇಕು ಅದು ಇದು. ಆದ್ರೂ ನಾವು ಸೈಡಲ್ಲಿ ಹೋಗಿ ಹಾಡ್ತಿರ್ಬೇಕಾದ್ರೆ ಅವರೇ ಬಂದು ಓ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರು ನಮ್ ಜೊತೆ ಇನ್ವಾಲ್ವ್ ಆಗ್ತಾರೆ ಎಂಟರ್ಟೈನ್ಮೆಂಟ್ ಅಲ್ಲಿ. ಸೊ ಹಾಗೆ ಸಿಂಗಿಂಗ್ ಕಾಂಪಿಟೇಷನ್ಗೆ ಏನಾದ್ರೂ ಜಾಯ್ನ್ ಆಗುವಂತ ಪ್ಲಾನ್ ಎಲ್ಲ? ನಾನು ಅದೇ ಹೇಳಿದಲ್ಲ, ಈಗ ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಜಾಯ್ನ್ ಆಗ್ಬೇಕು, ಇಲ್ಲ ಆಡಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವು ಸ್ವಲ್ಪ ನಿಪುಣರಾಗಿರ್ಬೇಕು. ನಾನು ಒಂದು ಸಂಗೀತ ಕ್ಲಾಸ್ಗೆ ಸಹ ಹೋಗದೆ ಒಂದು ಮ್ಯೂಸಿಕ್ ಕಾಂಪಿಟೇಷನ್ಗೆ ಸೇರೋದು ಸರಿಯಲ್ಲ ಅಂತ ನಾನು ಸೇರ್ಲಿಲ್ಲ. ಸೇರುವ ಪ್ಲಾನ್ ಸದ್ಯಕ್ಕಿಲ್ಲ. ಓಕೆ ಮ್ಯಾಮ್, ಈ ಸೀರಿಯಲ್ ಆದ್ಮೇಲೆ ಯಾವ್ದಾದ್ರು ತಮಗೆ ಆಪರ್ಚುನಿಟಿ ಬಂದಿದೆ? ಹೌದು, ಜೀ ಕನ್ನಡದಲ್ಲಿ ಒಂದು ಸೀರಿಯಲ್ಗೆ ಒಂದು ಕ್ಯಾರೆಕ್ಟರ್ ರೀಪ್ಲೇಸ್ಮೆಂಟ್ ಇತ್ತು. ಸೊ ಅದಕ್ಕೆ ಮಾಡ್ಬೋದಾ ಅಂತ ಕೇಳಿದ್ರು. ಈಗ ಇಲ್ಲಿ ಆಲ್ರೆಡಿ ಡೇಟ್ಸ್ ಫುಲ್ ಆಗಿತ್ತು, ಕೊಟ್ಟಿದ್ದೆ ನಾನು. ಆ್ಯಂಡ್ ಈ ಸೀರಿಯಲ್ ಮಾಡಬೇಕಿದ್ರೆ ಅದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಬಿಕಾಸ್ ಲಾಂಚ್ ಟೈಮ್ ಆಗಿರೋದ್ರಿಂದ. ಇವಾಗ ಒಂದು 4-5 ತಿಂಗಳಾದ್ಮೇಲೆ ಆದ್ರೆ ಈ ಡೇಟ್ಸು ಆ ಡೇಟ್ಸು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಈ ಲಾಂಚ್ ಟೈಮ್ ಆದ್ರಿಂದ ಇಲ್ಲ ಸರ್ ಆಗಲ್ಲ ಅಂತ ಹೇಳಿ ಮಾಡಿಲ್ಲ ನಾನು. ಸೊ ಇನ್ ಮುಂದೆ ಯಾವ್ದಾದ್ರು ಆಪರ್ಚುನಿಟಿ ಬಂದ್ರೆ ಖಂಡಿತವಾಗ್ಲು, ಒಳ್ಳೆ ಆಪರ್ಚುನಿಟೀಸ್ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದೀಗ ಆಗ್ಲೇ ಹೇಳಿದ್ರಿ ತಾವು, ಸೊ ಮನೆಯಲ್ಲಿ ಅಪ್ಪನಿಗೆಲ್ಲ ಇಷ್ಟ ಇರಲಿಲ್ಲ ಈ ಫೀಲ್ಡ್ ಅಂತ. ಸೊ ಹೆತ್ತವ್ರಿಗೂ ಒಂದು ಭಯ ಇರುತ್ತೆ ಮಗಳನ್ನ ಹೊರಗಡೆ ಕಳಿಸ್ಬೇಕಾದ್ರು. ಸೊ ಇವಾಗ ಏನ್ ಹೇಳ್ತಾರೆ ತಮ್ಮ ಪೇರೆಂಟ್ಸ್ ತಮ್ಮ ಬಗ್ಗೆ? ಸೊ ಅದೇ ನೀವು ಹೇಳ್ದಾಗೆ, ಮಗಳು ಅಂತ ಹೇಳ್ಬೇಕಾದ್ರೆ ದೊಡ್ಡ ಮಗಳು ಯಾವುದೋ ಒಂದು ಬೆಂಗಳೂರಿಗೆ ಹೋಗ್ತಾಳೆ, ಅದು ಆಕ್ಟಿಂಗ್ ಫೀಲ್ಡಿಗೆ ಹೋಗ್ತಾಳೆ. ಈಗ ನಾವು ಬ್ರಾಹ್ಮಿನ್ಸ್. ಸೊ ನನ್ನ ಅಪ್ಪನಿಗೆ ಅದೊಂದಿತ್ತು, ಬ್ರಾಹ್ಮಿನ್ಸ್ಗೆ ಹೇಳಿದ ಕೆಲಸ ಅಲ್ಲ ಇದು, ಈ ವೃತ್ತಿ ನಮ್ಗೆ ಹೇಳಿದಲ್ಲ ಅಂತ. ಸೊ ಅದೊಂದಿತ್ತು, ಅದು ಕನ್ವಿನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗಿ ಲಾಸ್ಟಿಗೆ ಒಪ್ಪಿದ್ದಾರೆ. ಅದೇ ಈಗ ತುಂಬಾ ಖುಷಿ ಇದೆ. ಪ್ರತಿದಿನ ಸೀರಿಯಲ್ ನೋಡ್ತಾರೆ, ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಳ್ತಾರೆ. ಇವಾಗ ಪ್ರತಿ ಸಲ ಬೆಂಗಳೂರು ಹೋಗ್ಬೇಕಿದ್ರೆ ಚೆನ್ನಾಗಿ ಮಾಡಿ ಬಾ ಅಂತ ವಿಶ್ ಮಾಡ್ತಾರೆ. ಸೊ ಅದೇ ನನಗೆ ಒಂದು ದೊಡ್ಡ ಅವಾರ್ಡ್ ಇದ್ದ ಹಾಗೆ. ಓಕೆ, ಆ್ಯಂಡ್ ಫ್ರೆಂಡ್ ಸರ್ಕಲ್ ಹೇಗಿದೆ ಮ್ಯಾಮ್? ಫ್ರೆಂಡ್ಸ್ಗೆ ನಾನು ಆ್ಯಕ್ಚುಲಿ ಹೇಳಿಲ್ಲ ಆಯಿತು, ಬಿಕಾಸ್ ನನಗೇನೆ ಕಾನ್ಫಿಡೆನ್ಸ್ ಇಲ್ಲ ಆಯ್ತಲ್ಲ ಈ ಥರ ಸೆಲೆಕ್ಟ್ ಆಗುತ್ತೆ ಅಂತ. ಸೊ ನಾನು ಹೇಳೇ ಇಲ್ಲ. ಸೊ ಪ್ರೋಮೋ ಬಂತು April 4th. ಪ್ರೋಮೋ ಬರ್ಬೇಕಿದ್ರೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್. KP, ನನ್ನನ್ನು KP ಅಂತ ಕರೀತಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಸೊ KP ನೀನು ಹೇಗೆ ಮಾರೈತಿ, ಯಾವ ಗ್ಯಾಪಲ್ಲಿ ಇದೆಲ್ಲ ಆಯ್ತು, ಮೊನ್ನೆ ಡಿಗ್ರಿ ಆದದಷ್ಟೇ, ಮೊನ್ನೆ ಮೀಟ್ ಆಗಿದ್ದೆವು, ಹೇಳಲೇ ಇಲ್ಲ ಸಡನ್ ಆಗಿ ಅಂತ. ಸೊ ನನಗೇನೆ ಕಾನ್ಫಿಡೆನ್ಸ್ ಇಲ್ಲ ಆಯ್ತು, ಅದಕ್ಕೆ ಹೇಳಿಲ್ಲ. ಬಟ್ ಅವರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ, ಬಿಕಾಸ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಅವರು ಆಕ್ಚುಲಿ ವಿಶ್ ಮಾಡ್ತಾ ಇದ್ರು, ನೀನ್ ಸೀರಿಯಲ್ಗೆಲ್ಲ ಹೋಗ್ಬೇಕು, ನೀನ್ ಮೂವೀಸ್ಗೆಲ್ಲ ಟ್ರೈ ಮಾಡ್ಬೇಕು ಅಂತ. ಸೊ ನನ್ನಿಂದ ಖುಷಿ ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಇದೆ. ಸೊ ನನ್ಗೆ ಅಷ್ಟೇ ಖುಷಿ. ಸೊ ತಾವು ಅನ್ಕೊಂಡಿದ್ರೆ ಈ ತರ ಎಲ್ಲ ಸೀರಿಯಲ್ ಅಲ್ಲೂ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ? ಖಂಡಿತವಾಗ್ಲೂ ಅನ್ಕೊಂಡಿದ್ದೆ, ಒಂದಲ್ಲ ಒಂದ್ ದಿವಸ. ಅದಕ್ಕೆ ನಾನು ಹೇಳಿದ್ದಲ್ಲ, ಅಂದ್ರೆ ಫಸ್ಟ್ ಆಡಿಷನ್ ಮಾಡ್ಬೇಕಿದ್ರೆ ನಾನು ಏನ್ ಪಾಯಿಂಟ್ಸ್ ಕಲ್ತ್ಕೊಂಡೆ ಅದನ್ನ ಸೆಕೆಂಡ್ ಆಡಿಷನ್ ಅಲ್ಲಿ ಪ್ರಯೋಗ ಮಾಡಿದೆ. ಇದ್ರಲ್ಲೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಆಡಿಷನ್ ಕೊಡ್ತಾ ಇದ್ದೆ. ಒಂದ್ಸಲಿ ಆದ್ರೂ ಸ್ಕ್ರೀನ್ ಮೇಲೆ ಬರ್ಲೇಬೇಕು, ಅದು ಎಷ್ಟು ವರ್ಷ ಹೋದ್ರೂ ತೊಂದರೆ ಇಲ್ಲ ಅಂತ ಇತ್ತು ತಲೆಯಲ್ಲಿ. ಸೊ ನನ್ನ ತಲೆಯಲ್ಲಿ ಇತ್ತು ಡೆಫಿನೆಟ್ಲಿ ಮಾಡ್ತೀನಿ ಒಂದ್ ದಿವಸ ಅಂತ. ಸೊ ಇದಿಷ್ಟು ಬೇಗ ಆಗುತ್ತೆ ಅಂತ ಡೆಫಿನೆಟ್ಲಿ ಖಂಡಿತವಾಗ್ಲೂ ಅನ್ಕೊಂಡಿಲ್ಲ ಆಯ್ತು. ಓಕೆ ಮ್ಯಾಮ್, ಆ್ಯಂಡ್ ಯಾವುದಾದ್ರೂ ಒಂದು ಕಲಾವಿದರು ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರ ಹಿಂದೆ ಒಂದಷ್ಟು ಕಷ್ಟದ ದಿನಗಳು ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ದಿನಗಳು ಹೇಗಿತ್ತು? ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಸೊ ಈಗ ನಾನು ಸೀರಿಯಲ್ಗೆ ಸೆಲೆಕ್ಟ್ ಆಯಿತು ಅಂತ ಹೇಳಬೇಕಾದ್ರೂ ತುಂಬ ಜನ ಬೇಕಾ ಇದೆಲ್ಲ ನಿನಗೆ ಅಂತ ಡೈರೆಕ್ಟ್ ಆಗಿ ಕೇಳಿದ್ದು ಉಂಟು. ಆ್ಯಂಡ್ ಮನೆಯವರಿಗೂ ಹೇಳಿದ್ದುಂಟು, ನಿಮ್ಮ ಮಗಳನ್ನು ಆ್ಯಕ್ಟಿಂಗ್ಗೆಲ್ಲ ಕಳಿಸ್ತೀರಾ ಅಂತ. ಸೊ ಆ ಟೈಮಲ್ಲಿ ನಾನು ಹೇಳಿದ್ದು ಒಂದೇ, ಸೊ ನಾನು ಮಾಡುವ ಕೆಲಸದಲ್ಲಿ ಏನಾದ್ರು ತಪ್ಪಿದ್ರೆ ಅವ್ರು ಕಂಡು ಹುಡುಕ್ಲಿ, ಆಗ ನಾನು ಮಾತಾಡ್ತೇನೆ, ಅಲ್ಲಿವರೆಗೂ ನಾನೇನು ಮಾತಾಡಲ್ಲ.
ಸೊ ಅಲ್ಲಿವರೆಗೂ ಏನಿದೆ ನಾನು ಕೆಲಸ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳಿರೋದು. ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಅಂತಾನೆ ಅವ್ರ ಹತ್ರ ಹೇಳಿದ್ದು. ಈಗ ಅದೇ ಯಾರು ಹೇಳಿದ್ದಾರೆ ಅವರೇ ಬಂದು ನಿಮ್ಮ ಮಗಳು ಆ್ಯಕ್ಟ್ ಮಾಡ್ತಿದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಸೊ ಅದು ಒಂದು ನೆಗೆಟಿವ್ ಥಾಟಿಂದ ಒಂದು ಪಾಸಿಟಿವ್ಗೆ ಕನ್ವರ್ಟ್ ಆಯಿತು ನೋಡಿ. ಸೊ ಅದು ಖುಷಿ ಒಂದು. ಆ್ಯಂಡ್ ಒಂದಿಷ್ಟು ಕಲಾವಿದರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕೆಲವರೊಂದು ಮಾತು ಅವ್ರಿಗೆ ಚುಚ್ಚಾಗಿರುತ್ತೆ. ಅಂದರೆ ಇನ್ನೊಂದು ಊರಿಗೆ ಹೋಗಬೇಕಾದ್ರೂ ಸೊ ಒಂದಿಷ್ಟು ಪರಿಚಯ ಇಲ್ಲದ ಮುಖಗಳ ಪರಿಚಯ ಚಾಲೆಂಜಿಂಗ್ ಆಗಿರುತ್ತೆ. ಇವಾಗ ನಾನಿರೋದು ನನ್ನ ಮಾವನ ಮನೆಯಲ್ಲಾದ್ರೂ ಇವಾಗ ಬೆಂಗಳೂರಿಗೆ ಮಂಗಳೂರಿಂದ ಒಂದೇ ಹುಡುಗಿ ಟ್ರಾವೆಲ್ ಮಾಡ್ತಾಳೆ. ಅಲ್ಲಿ ಒಂದು ಹೊಸ ಜಗತ್ತು, ಸಿನಿಮಾ ಲೋಕ ಅಂತ ಹೇಳಿದ್ರೆ, ಕಿರುತಾರೆ ಅಂತ ಹೇಳಿದ್ರೆ ಅಲ್ಲಿ ಜನ ಹೇಗಿರ್ತಾರೋ, ಈಗ ನನ್ನ ಪೇರೆಂಟ್ಸ್ ಅಂತಲ್ಲ, ಯಾವುದೇ ಒಂದು ಪೋಷಕರ ಒಂದು ಭಯ ಏನಿರ್ತದೆ ಹೇಳಿದ್ರೆ ಈ ಥರ ಒಂದು ಫೀಲ್ಡ್ಗೆ ಕಳಿಸುವಂಥದ್ದು, ಅಲ್ಲಿ ಜನ ಹೇಗಿರ್ತಾರೆ, ನನ್ನ ಮಗಳು ಸರಿ ಇದ್ರು ಸಹ ಅಲ್ಲಿ ಯಾರಾದರೂ ಅಂದರೆ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ನನ್ನ ಮಗಳನ್ನ, ಅದೆಲ್ಲ ಭಯ ಇರುತ್ತೆ. ಬಟ್ ಅದೇ ನಂಬಿ ಕಳಿಸ್ಬೇಕು ಅಷ್ಟೇ. ಸೊ ಆ ನಂಬಿಕೆ ಉಳಿಸುವಂತ ಮಗಳು ಇಲ್ಲ ಮಗ ಆಗ್ಬೇಕು ನಾವು. ಓಕೆ ಮ್ಯಾಮ್. ಆ್ಯಂಡ್ ತಮ್ಮ ಒಂದು ಇಷ್ಟೊಂದು ಜರ್ನಿಯಲ್ಲಿ ತಮಗೆ ಒಂದು ಬೆಸ್ಟ್ ಮೂಮೆಂಟ್ ಅನ್ನುವಂಥದ್ದು ಏನಾದರೂ ಇದೆಯಾ? ಸೀರಿಯಲ್ ಜರ್ನಿ ಅಲ್ಲ, ಸೊ ನಿಮ್ಮ ಪೂರ್ತಿ ಜರ್ನಿಯಲ್ಲಿ, ನನ್ನ ಲೈಫ್ ಜರ್ನಿಯಲ್ಲಿಯಾ? ಸೊ ನನಗೆ ಆ್ಯಕ್ಚುಲಿ 2025 ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಈಗ ಪ್ರತಿಯೊಂದರಲ್ಲೂ ನಾನು ಎಜುಕೇಷನ್ ಕಂಟಿನ್ಯೂ ಮಾಡೋದಿಲ್ಲ ಅಂತ ಇದ್ದೆ. ಅದಾದಮೇಲೆ ಈಗ ಸೀರಿಯಲ್ ಆಗಿರ್ಬೋದು, ಇನ್ನು ಕೆಲವೆಲ್ಲ ಅಪರ್ಚುನಿಟೀಸ್ ಬರಬೇಕಿದ್ರೆ. ಸೊ ನನ್ನ ಬೆಸ್ಟ್ ಮೂಮೆಂಟ್ ಮೇ ಬಿ ಇನ್ನೂ ಬಂದಿಲ್ಲ, ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು. ಇಲ್ಲ, ಸೊ ಪ್ರತಿಯೊಂದು ಮೊಮೆಂಟ್ಸ್ನು ಎಂಜಾಯ್ ಮಾಡ್ತೀನಿ. ಅದು ಕಷ್ಟ ಆಗಿರಲಿ, ಬ್ಯಾಡ್ ಮೆಮೊರೀಸ್ ಆಗಿರಲಿ, ಇಲ್ಲ ಹ್ಯಾಪಿ ಮೊಮೆಂಟ್ಸ್ ಆಗಿರಲಿ. ಸೊ ಏನಾದ್ರು ಅಂತ ಸ್ಪೆಷಲ್ ಅಂತ ಇದ್ರೆ ನಾನೇ ಅಭಿಮತ ಚಾನೆಲ್ಗೆ ಕಾಲ್ ಮಾಡಿ ಇದು ನಂದು ಬೆಸ್ಟ್ ಮೊಮೆಂಟ್ ಅಂತ ಹೇಳ್ತೇನೆ ಫೋನ್ ಮಾಡಿ. ಓಕೆ ಮ್ಯಾಮ್. ಆ್ಯಂಡ್ ತಾವು ಒಂದಿಷ್ಟು ಹೊರಗಡೆ ಎಲ್ಲ ಹೋಗುವಾಗ ತಮ್ಮ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ತಮಗೆ ಸಿಗ್ತಾರೆ. ಸೊ ಆ ಥರದ್ದೆಲ್ಲ ಏನಾದರೂ ಮೂಮೆಂಟ್? ಹೌದು. ಈಗ ಕೆಲವೊಮ್ಮೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಿದ್ರೆ ನಮಗೆ ಪ್ರತಿ ಸಲ ಕ್ಯಾಬ್ ಅದು ಇದು ವೆಯ್ಟ್ ಮಾಡೋಕ್ಕಾಗಲ್ಲ, ನಮಗೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ನೀವು ರಕ್ಷಾ ಅಲ್ವಾ ಅಂತ ಒಂದು ಕೆಲವರು ಕೇಳಿದಿದೆ. ಇನ್ನು ಕೆಲವರು ಅವ್ರಿಗೆ ಗೊತ್ತಿರುತ್ತೆ ಓ ಇವರು ಅಂತ, ಬಟ್ ಮಾತಾಡ್ಸಲ್ಲ, ಡೌಟ್ ಇರುತ್ತಲ್ವ. ಬಿಕಾಸ್ ನಾವು ಸ್ಕ್ರೀನಲ್ಲಿ ಬೇರೆ ಥರನೇ ಕಾಣಿಸ್ತೀವಿ, ಎದುರುಗಡೆ ಬೇರೆ ಥರನೇ ಕಾಣಿಸ್ತೀವಿ. ನೀವಾ ಅಂತ ಕೇಳಕ್ಕೆ ಒಂದು ಸ್ವಲ್ಪ ಜನರಿಗೆ ಮುಜುಗರ ಇರುತ್ತೆ. ಬಟ್ ಸ್ಮೈಲ್ ಮಾಡ್ತಾರೆ, ಸ್ಮೈಲ್ ಮಾಡಿ ನೋಡು ಅಲ್ಲಿ ರಕ್ಷಾ ಆ ಥರ ನಮ್ಗೆ ಗೊತ್ತಾಗುತ್ತೆ ಅದು, ಬಟ್ ನಮಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಊರಲ್ಲೂ ನಾನು ಇವಾಗ ಶೂಟಿಂಗ್ ಮುಗಿಸಿ ಬರಬೇಕಿದ್ರೆ ಎಲ್ಲರೂ ಹೇಳ್ತಾರೆ ಸೀರಿಯಲ್ ನೋಡ್ತೀವಮ್ಮ, ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಸೀರಿಯಲ್ಲೇ ನೋಡ್ತಿಲ್ಲ, ಆಯಿತು ನಿಮಗೋಸ್ಕರ ರೀಚಾರ್ಜ್ ಎಲ್ಲ ಮಾಡಿ ನೋಡ್ತೀವಿ ಅಂತ. ಅದು ತುಂಬ ಖುಷಿ ಆಗುತ್ತೆ. ಸೊ ಇದೀಗ ತಮ್ಮ ಹೆಸರು ಕೃಷ್ಣಪ್ರಿಯ ಅಂತ ರಕ್ಷಾ ಬದಲಾಗಿದೆ. ಸೊ ಎಲ್ಲರೂ ಕೂಡ ಈಗ ಅದೇ ರಕ್ಷಾ ಅಂತಾನೆ ಕರೀತಾರೆ. ಹೌದು. ಸೊ ತಮ್ಗೆ ಅದು ಖುಷಿ ಕೊಡುತ್ತಾ? ಹೌದು. ಇವಾಗ ಕೃಷ್ಣಪ್ರಿಯ ಅಂತ ಕರೆಯೋದು ಎಷ್ಟು ಖುಷಿಯೋ, ಈಗ ನನ್ನ ಕ್ಯಾರೆಕ್ಟರ್ ಅನ್ನು ರೆಕಾಗ್ನೈಸ್ ಮಾಡಿ ಐಡೆಂಟಿಫೈ ಮಾಡಿ ರಕ್ಷಾ ಅಂತ ಕರೀತಿದ್ದಾರೆ ಹೇಳಿದ್ರೆ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ರಕ್ಷಾ ಅಂತ ಹೇಳಿ ಅಂತ ಆಯ್ತು. ಸೊ ನನಗೆ ಖುಷಿ ಇದೆ. ಸೊ ರಕ್ಷಾ ಅಂತ ಯಾರು ಕದ್ರೆ ಅಂತ ನೋಡ್ತೀನಿ. ಇವಾಗ ಬೇರೆಯವರು ರಕ್ಷಾ ಯಾರು ಇರ್ತಾರೆ, ಬಟ್ ರಕ್ಷಾ ಅಂತ ಕರಿಬೇಕಾದ್ರೆ ಟಪ್ ಅಲರ್ಟ್ ಆಗುತ್ತೆ ಮೈಂಡ್ ಅಲ್ಲಿ. ಹಾಗೆ ತಾವು ಅನ್ಕೊಂಡಿದ್ರೆ ತಮ್ಗೆ ಆ ತರದೇ ಒಂದು ಪಾತ್ರ ಸಿಗುತ್ತೆ ಅಂತ? ನಾನು ಅನ್ಕೊಂಡಿದ್ದು, ಬಿಕಾಸ್ ಮಾಕ್ ಶೂಟ್ ಎಲ್ಲ ನಡೆದಿದ್ದು ನೆಗೆಟಿವ್ ರೋಲ್ಗಲ್ಲ, ನಾನು ನೆಗೆಟಿವ್ ರೋಲ್ಗೆ ಏನು ಸೆಲೆಕ್ಟ್ ಆಗಿದ್ದು ಅನ್ಕೊಂಡಿದ್ದೆ. ಸೊ ಈ ಥರ ಒಂದು ಕ್ಯಾರೆಕ್ಟರ್ಗೆ ಸಡನ್ ಆಗಿ ಚೇಂಜ್ ಆದಾಗ ನನಗೆ ತುಂಬ ಖುಷಿ. ಬಿಕಾಸ್ ನಾನು ತುಂಬ ನಾಟಕ ಮಾಡಬೇಕು ಅಂತ ಇಲ್ಲ. ಆಬ್ವಿಯಸ್ಲಿ ಇವಾಗ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಯಾವ ಪಾರ್ಟ್ ಕೊಟ್ಟರು ಸಹ ನೀಟಾಗಿ ಕಲ್ತ್ಕೊಂಡು ಮಾಡಬೇಕು. ಆದ್ರೂ ರಕ್ಷಾ ಕ್ಯಾರೆಕ್ಟರ್ ಸಿಗ್ಬೇಕಾದ್ರೆ ಅಯ್ಯೋ ನಾನು ನಾಟಕ ಆ್ಯಕ್ಟ್ ಮಾಡಬೇಕು ಅಂತಲೇ ಇಲ್ಲ, ನಾನಾಗಿದ್ರೆ ಆಯಿತು ಅಂತ. ಅದೊಂದು ಅಡ್ವಾಂಟೇಜ್ ನನಗೆ ಫಸ್ಟ್ ಪ್ರಾಜೆಕ್ಟ್ ಅಲ್ಲೇ ಆ ಥರ ಸಿಕ್ಕಿರೋದು. ಬಟ್ ನಂಗೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಆಗ್ಬೇಕಾದ್ರೆ ಏನಾದ್ರು ಬೇರೆ ರೋಲ್ ಸಿಕ್ಕರೆ, ಅದೇ ಒಳ್ಳೆ ಅಪರ್ಚುನಿಟಿ ಸಿಗ್ಬೇಕಾದ್ರೆ ಬೇರೆ ನೆಗೆಟಿವ್ ರೋಲ್ ಆಗಿರ್ಬೋದು, ಇಲ್ಲ ಏನೋ ಬೇರೆ ಕ್ಯಾರೆಕ್ಟರ್ಸ್ ಸಿಕ್ಕಿದ್ರೆ ನಾನು ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ಇದಕ್ಕೆ ನಾನು ಏನು ಎಫರ್ಟ್ಸ್ ಹಾಕಿಲ್ಲ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಹಾಕಿರ್ತೇನೆ, ಬಟ್ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಬೇಕು ಇನ್ನು. ಸೊ ತಮಗೆ ಏನಾದರೂ ಡ್ರೀಮ್ ಇದೆಯಾ, ಈ ಪಾತ್ರವನ್ನು ನಾವು ಮಾಡಬೇಕು, ಇಂಥದೇ ಪಾತ್ರ ನನಗೆ ಸಿಗಬೇಕು ಅಂತ? ಅಂಥದ್ದೇನಿಲ್ಲ, ಕೊಟ್ಟ ಪಾತ್ರ ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್ ನಿಜವಾಗ್ಲೂ ಚೆನ್ನಾಗಿರ್ಬೇಕು, ಹಾಗಂತ ಲೀಡ್ ರೋಲೇ ಬೇಕು ಅಂತ ಏನಿಲ್ಲ. ಬಟ್ ಸಿಕ್ಕ ಏನೋ ಕ್ಯಾರೆಕ್ಟರ್ ಏನಿರುತ್ತೆ ಅದು ಒಳ್ಳೇದಿದ್ರೆ ಆಯ್ತು. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡಬೇಕು ಜನರಿಗೆ ಆ ಕ್ಯಾರೆಕ್ಟರ್, ಅಷ್ಟೇ.
ಓಕೆ ಮ್ಯಾಮ್. ಆ್ಯಂಡ್ ಮುಂಬರುವಂಥ ತಮ್ಮ ಸೀರಿಯಲ್ ಎಪಿಸೋಡ್ಗಳಲ್ಲಿ ಏನಾದರೂ ಚಾಲೆಂಜಸ್ ಇದೆಯಾ ಮ್ಯಾಮ್? ಏನಾದರೂ ನಾವು ನಿರೀಕ್ಷೆಯನ್ನು ಮಾಡ್ಬೋದಾ ತಮ್ಮ? ಸೊ ಅದು ನೀವು ಸೀರಿಯಲ್ಲೇ ನೋಡಬೇಕು. ಬಟ್ ಖಂಡಿತವಾಗ್ಲೂ ಈಗ ನನ್ನ ಪಾತ್ರಕ್ಕೆ ಆಗಿರ್ಬೋದು ಒಂದು ರೋಚಕ ತಿರುವಿದೆ. ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ನನ್ನ ಕ್ಯಾರೆಕ್ಟರ್ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್, ನನ್ನ ಅಣ್ಣಂದಿರಾಗಿರ್ಬೋದು, ಇಲ್ಲ ಇನ್ನೊಂದು ಮನೆ ಏನೋ ಕಲಾವಿದರಾಗಿರ್ಬೋದು, ಪ್ರತಿಯೊಬ್ರು ಇದ್ರಲ್ಲೂ ಒಂದೊಂದು ತಿರುವು ಕೊಟ್ಟಿದ್ದಾರೆ ಡೈರೆಕ್ಟರ್. ಅದು ಎಪಿಸೋಡ್ ಹೋದಾಗೆ ನೋಡ್ಬೇಕು. ಈಗ ಒಂದು 100th ಎಪಿಸೋಡ್, 150th ಎಪಿಸೋಡ್. ಸೊ ಅದಕ್ಕೆ ನೀವೆಲ್ಲ ಸೀರಿಯಲ್ ನೋಡ್ಬೇಕು. ಓಕೆ ಮ್ಯಾಮ್. ತಮ್ಮ ಈ ಒಂದು ಜರ್ನಿಯಲ್ಲಿ ತಾವು ಏನನ್ನ ಕಲ್ತ್ರಿ ಮ್ಯಾಮ್ ಪ್ರಮುಖವಾಗಿ? ಸೊ ಇದರಲ್ಲಿ ತಾಳ್ಮೆ ಅನ್ನೋದು ತುಂಬ ಕಲಿತೆ ನಾನು. ಸ್ವಲ್ಪ ತಾಳ್ಮೆ ಲೆಸ್ ಹುಡುಗಿ. ಸೊ ಸೀರಿಯಲ್ಗೆ ಬಂದ ಮೇಲೆ ತಾಳ್ಮೆ ಅನ್ನೋದಾಗಿರ್ಬೋದು, ಟೈಮ್ ಸೆನ್ಸ್. ಸೊ ಕಾಲೇಜ್ಗೆಲ್ಲ ಯಾವಾಗ ಹೋದ್ರು ನಡೆಯುತ್ತೆ, ಒಂದು 10 ನಿಮಿಷ ಎಲ್ಲ ಲೇಟ್ ಹೋಗಿರೋದುಂಟು. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಎಲ್ಲರೂ ಹೇಳಿ ಇವಾಗ ಆನ್ ಟೈಮ್ ಹೋಗ್ತೀನಿ. ಸೊ ಟೈಮ್ ಸೆನ್ಸ್ ತುಂಬ ಕಲ್ತಿದ್ದೀನಿ. ಕೋಆರ್ಡಿನೇಷನ್. ಸೊ ಜರ್ನಲಿಸಮ್ ನಾನು ಆಳ್ವಾಸಲ್ಲಿ ಇರ್ಬೇಕಾದ್ರೆ ಕೋಆರ್ಡಿನೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಅದು ಎಷ್ಟು ಮುಖ್ಯ ಆಗುತ್ತೆ. ಒಂದು ಸೀನಿಗೆ ಇಬ್ರು ಕಾನ್ವೋ ಮಾಡ್ತಿದ್ದಾರೆ ಹೇಳಿದ್ರೆ ಅಲ್ಲಿ ಸ್ಪೈಸ್ ಅಪ್ ಆಗೋದಿಲ್ಲ ಥಿಂಗ್ಸ್. ನಮ್ಮ ನಡುವೆ ಆ ಕೆಮಿಸ್ಟ್ರಿ ಇರಬೇಕು, ಆ ಕೋಆರ್ಡಿನೇಷನ್ ಇರಬೇಕು, ಆಗ ಸೀನ್ ಚೆನ್ನಾಗಿ ಮೂಡಿ ಬರ್ತದೆ ಅಂತ. ಸೊ ಟೀಮ್ ವರ್ಕ್, ಟೈಮ್ ಸೆನ್ಸ್, ಕೋಆರ್ಡಿನೇಷನ್, ಡಿಸಿಪ್ಲಿನ್ ಅದೆಲ್ಲ ಕಲ್ತಿದ್ದೀನಿ ನಾನು. ಓಕೆ ಮ್ಯಾಮ್. ತಮ್ಮ ಈ ಒಂದು ಜರ್ನಿಗೆ ಹಲವಾರು ಜನ ತಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅವರ ಬಗ್ಗೆ ತಾವು ಈ ಒಂದು ಸಂದರ್ಭ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸೊ ಮುಂಚೆಯಿಂದ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದು ಬಿಟ್ಟರೆ ಮತ್ತೆ ಎಂತ ಹೇಳೋದು ಗೊತ್ತಾಗೋದಿಲ್ಲ. ಬಟ್ ಥ್ರೂ ಔಟ್ ನನ್ನ ಜರ್ನಿಯಲ್ಲಿ ನನ್ನ ಹಿಂದ್ಗಡೆ ಇದ್ರು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇರ್ತೇನೆ, ನೀವು ಯಾವಾಗಲೂ ನನ್ನೊಟ್ಟಿಗೆ ಇದ್ರಲ್ಲ, ಅಷ್ಟೇ ಹೇಳೋದು ನಾನು. ಮುಂದೆ ಏನಾದರೂ ಪ್ಲಾನ್ಸ್ ಉಂಟಾ ಮ್ಯಾಮ್? ಏನಾದರೂ ಡೆಸ್ಟಿನಿಯನ್ನು ಇಟ್ಕೊಂಡಿದ್ದೀರಾ? ನೋಡಬೇಕು. ಅದು ಸಹ ಮತ್ತೆ ಕಾಲ್ ಮಾಡಿ ಹೇಳ್ತಾನೆ. ಸೊ ಡ್ರೀಮ್ಸ್ ಎಲ್ಲ ಇದೆ, ಕಾಲ್ ಮಾಡಿ ಹೇಳ್ತಾನೆ. ಸೊ ತಾವು ಅದು ಸಕ್ಸಸ್ ಆದ್ಮೇಲೆ ನಮಗೆ ಗೊತ್ತಾಗೋದು. ಸೊ ತಮ್ಮ ಒಂದು ಸೀರಿಯಲ್ ಆಗೇನೆ ಇತ್ತು, ಫ್ರೆಂಡ್ಸ್ಗೆಲ್ಲ ಹೇಳಲಿಲ್ಲ ತಾವು. ಸೊ ಅದ್ರಲ್ಲಿ ಹೋಗಿ ಹೌದು, ಈಗ ನನ್ನ ಡ್ರೀಮ್ ಆಗಿರ್ಬೋದು, ನನ್ನ ಡೆಸ್ಟಿನಿ ಆಗಿರ್ಬೋದು, ಏನೋ ಪ್ಲಾನ್ ಆಗಿರ್ಬೋದೇನೋ, ಬಟ್ ಅದು ಯಾರಿಗೂ ಹೇಳಿಲ್ಲ, ಇನ್ನು ರಿವೀಲ್ ಮಾಡುವ ಹಾಗಿಲ್ಲ. ಓಕೆ. ಸೊ ಅದನ್ನ ಸಕ್ಸಸ್ ಆದ್ಮೇಲೆ ನಮ್ಗೆಲ್ರಿಗೂ ಗೊತ್ತಾಗುವಂಥದ್ದು. ಮತ್ತೆ ನಾವು ಪುನೊಮ್ಮೆ ಇಂಟರ್ವ್ಯೂ ಕರೀತೀವಿ. ಸೊ ಅಲ್ಲಿ ಕೆಲಸ ಖಂಡಿತವಾಗ್ಲೂ. ಓಕೆ ಮ್ಯಾಮ್. ಆ್ಯಂಡ್ ನಮ್ಮ ಟೈಮ್ ಕೂಡ ಆಗ್ತಾ ಬಂತು. ಸೊ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಸಾಂಗ್ ಅನ್ನ ಹೇಳ್ಬೋದು? ನೀವೇ ಹೇಳಿ, ನಾನು ಯಾವ ಹಾಡು ಹಾಡ್ಲಿ ಅಂತ. ನೀವು ಹೇಳಿ, ನೀವು ಯಾವ ಹಾಡನ್ನ ಹಾಡಿದ್ರು ಕೂಡ ನಮ್ಗೆ ಖುಷಿ. ಅದೇ ಇದು ಸಹ 4 ಲೈನ್. ನಾನು ಲಿರಿಕ್ಸ್ ನೋಡಿ ಹಾಡ್ಬೋದು. ಖಂಡಿತ ಹಾಡಿ. ಲಿರಿಕ್ಸ್ ಎಲ್ಲ ರಾಂಗ್ ಆದರೆ ಕ್ಷಮಿಸಿ. ಬಟ್ ನಂದಿದು ಒಂದು ಫೇವ್ರೇಟ್ ಹಾಡು, ಬ್ಯಾಂಡಿಶ್ ಬ್ಯಾಂಡಿಟ್ಸ್ ಅಂತ ಒಂದು ಸೀರೀಸ್ದು. ಸೊ सजन बिन आए रे मोहे निंदिया, रैन बर जाए रे जागे रदिया, काहे तो मोहे सजन बियारे देखे ये नजारे, मानना अपनी अखियाँ सजन बिन आए रे मोहे निंदिया. ಸೊ ಸಾಂಗ್ ತುಂಬ ಕಷ್ಟ ಆಯ್ತು ಅನ್ಸುತ್ತೆ. ತುಂಬಾ ಕಷ್ಟ ಆಯ್ತು. ಹೌದು, ಆದ್ರೂ ಸಹ ಕಷ್ಟದನ್ನ ಇಷ್ಟಪಟ್ಟು, ಅಂದ್ರೆ ಅದು ನನಗೆ ತುಂಬಾ ಇಷ್ಟದ ಹಾಡು, ಸ್ವಲ್ಪ ತಪ್ಪಾದ್ರೂ ತೊಂದರೆ ಇಲ್ಲ ಅಂತ ಅದೇ ಹಾಡು ಹಾಡಿದ್ದು ನಾನು. ಓಕೆ ಮ್ಯಾಮ್. ಆ್ಯಂಡ್ ಹಾಡನ್ನ ಹಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಫೈನಲ್ ಆಗಿ ಈ ಕಾರ್ಯಕ್ರಮಕ್ಕೆ ಬಂದು ತಮಗೆ ಹೇಗೆ ಅನಿಸ್ತು? ಸೊ ತುಂಬ ಖುಷಿ ಆಯಿತು. ನನ್ನ ಜೂನಿಯರ್ ರಿಶಾಂತ್ ನಿನ್ನೆ ಕಾಲ್ ಮಾಡಿ ಈ ಥರ ಬರಬೇಕು ಹೇಳುವಾಗ, ಸೊ ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದು ಹೇಳಿದರೆ ಭಯ, ಸ್ವಲ್ಪ ಭಯ ಅಂತ ಹೇಳಿದ್ರೆ ಕ್ಯಾಮರಾ ಫೇಸ್ ಮಾಡ್ಲಿಕ್ಕಲ್ಲ, ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡೋದಲ್ಲ, ಇರಿಟೇಟ್ ಆಗಬಾರ್ದು ಯಾರಿಗೂ ಅಂತ. ಸೊ ಒಮ್ಮೆ ಬರುದಾ ಬೇಡವಾ ಅಂತ, ಸರಿ ಬರ್ತಾನೆ ಅಂತ ಹೇಳಿದ್ದು. ಇಲ್ಲಿ ಬರಬೇಕಾದ್ರೆ ಸಹ ಹೇಗಿರ್ತಾರೆ ಇಂಟರ್ವ್ಯೂ ಮಾಡುವವರು, ಆ್ಯಕ್ಚುಲಿ ಅದೆಲ್ಲ ಇಟ್ಕೊಳ್ಬಾರ್ದು ತಲೆಯಲ್ಲಿ, ಆದರೂ ಸಹ ಒಂದು ಸಣ್ಣ ಭಯ. ಬಟ್ ಬಂದು ತುಂಬ ಖುಷಿ ಅನ್ನಿಸ್ತು ನನಗೆ. ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ, ಸ್ಟಾಫ್ಸ್ ಆಗಿರ್ಬೋದು. ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು ಬಂದ ಕೂಡಲೇ. ಸೊ ನಾನಂತೂ ಎಂಜಾಯ್ ಮಾಡಿದೆ ಥ್ರೂ ಔಟ್ ದ ಇಂಟರ್ವ್ಯೂ.
ಸೊ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಮಾತಾಡುವಾಗ ತಡ್ಕೊಂಡು ಅಷ್ಟು ಮಾತಾಡಬೇಕಾದ್ರೆ ಆ ಸ್ಮೈಲ್ ಅನ್ನೋ ಒಂದು ಏನೋ ಹಸನ್ಮುಖಿಯಾಗಿ ಕೂತ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ಸೊ ನೀವು ಇಷ್ಟು ಕ್ಯೂಟ್ ಆಗಿ ಮಾತಾಡುವಾಗ ನಾನು ಜಾಸ್ತಿ ಮಾತಾಡಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮ ಕೂಡ ಜೊತೆ ಮಾತಾಡಿ. ಸೊ ಆ್ಯಂಡ್ ನೀವು ಏನು ಅಂದ್ಕೊಂಡಿದ್ದೀರಿ ಜೀವನದಲ್ಲಿ ಆದಷ್ಟು ಬೇಗ ಎಲ್ಲ ಡೆಸ್ಟಿನ ರೀಚ್ ಆಗಿ ಸೊ ಇನ್ನಷ್ಟು ಅವಕಾಶಗಳು ತಮ್ಮ ಒಂದು ಪಾಲಿಗೆ ಸಿಗಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ತಮ್ಮ ಟೈಮನ್ನು ಕೂಡ ನಮಗೆ ಕೊಟ್ರಿ. ಸೊ ಬಿಸಿ ಶೆಡ್ಯೂಲಲ್ಲಿ ಕೂಡ ಬಂದ್ರಿ ಅಲ್ವಾ, ಸೊ ಅದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.